Praise the Lord. Hi, hello, and welcome back. You are watching Namma Gurugulu YouTube channel. Dear students, I have a good news for you. ಏನಪ್ಪ ಅಂತೀರಾ? I'm going to discuss today one of the most difficult chapter in 10th standard ಅಂತ ನೀವು ಅಂದ್ಕೊಳ್ತೀರಾ. I repeat, one of the most difficult chapter in 10th standard according to students, but according to me, trigonometry is one of the easiest chapter in 10th standard mathematics. ಓಕೆ, ಈ ಒಂದು ಮಾತನ್ನ ಖಂಡಿತವಾಗ್ಲೂ ನೀವು ಇವಾಗ ಒಪ್ಕೊಳ್ಳೋದಿಲ್ಲ. ಓಕೆ, ವಾಟ್ ಎವರ್ ಇಟ್ ಈಸ್, ಡೋಂಟ್ ವರಿ. ಒನ್ಸ್ ವಿ ಫಿನಿಶ್ ದ ಕಾನ್ಸೆಪ್ಟ್ಸ್, ದೆನ್ ಯು ವಿಲ್ ಡೆಫಿನೆಟ್ಲಿ ಅಗ್ರಿ ದಟ್ ನಾವು ಅಂದ್ಕೊಂಡಿರೋಷ್ಟು ಕಷ್ಟ ಟ್ರಿಗ್ನೋಮೆಟ್ರಿ ಅಲ್ಲ ಅಂತ. ಓಕೆ, ಐ ಯು ರೆಡಿ ಫಾರ್ ಇಟ್? ಓಕೆ, ಒನ್ ಮೋರ್ ರಿಕ್ವೆಸ್ಟ್ ಹಿಯರ್ ಇಸ್, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಅಲ್ಲಲ್ಲೇ ನೀಟಾಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಒನ್ ಮೇನ್ ಥಿಂಗ್ ಇನ್ ಟ್ರಿಗ್ನೋಮೆಟ್ರಿ ಇಸ್, ಸ್ವಲ್ಪ ನೀವು ಲಾಜಿಕ್ ಅರ್ಥ ಮಾಡ್ಕೋಬೇಕು. ಒಂದು ಅರ್ಥ ಆಯ್ತಾ? ದಯವಿಟ್ಟು ಎವ್ರಿಬಡಿ ಆರ್ ವೆರಿ ಇಂಟೆಲಿಜೆಂಟ್. ನೀವು ತುಂಬ ಇಂಟೆಲಿಜೆಂಟ್ ಇರ್ತೀರ ಮಕ್ಕಳು. ಸೊ ನಿಮ್ಮ ಕಾಮನ್ ಸೆನ್ಸ್ನ ಉಪಯೋಗಿಸಿ. ಯಾಕೆ ಇದು ಹೀಗೆ ಬಂತು, ಯಾಕೆ ಏನು ಅಂತ ನೀವು ಸ್ವಲ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಈ ಚಾಪ್ಟರ್ ತುಂಬ ಈಸಿ. ಓಕೆ, ರೈಟ್? ಐ ಡೋಂಟ್ ವಾಂಟ್ ಟು ವೇಸ್ಟ್ ಮಚ್ ಆಫ್ ಯುವರ್ ಟೈಮ್. ಲೆಟ್ಸ್ ಡೈರೆಕ್ಟ್ಲಿ ಗೋ ಆನ್ ಟು ದಿ ಟಾಪಿಕ್. ಸೊ ಫಸ್ಟ್ ಆಫ್ ಆಲ್, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಅಂದರೆ ಏನು ಸರ್? ಸೊ ದಿಸ್ ಇಸ್ ದ ವರ್ಡ್ ಟೇಕನ್ ಫ್ರಮ್ ಗ್ರೀಕ್. See, let me split the word trigonometry in this way. How? Trigonometry. ಇಷ್ಟೇ. Is it clear? So, tri ಅಂದರೆ ಏನು ಅಂತಂದರೆ, we know India, our Indian flag is a tri-colored flag ಅಂತಿರಲ್ವಾ? So, tri means 3. Okay? Gono means angle. And next comes metry. Metry ಅಂದರೆ measurement. Is it clear? So, ಇದನ್ನು ಮೂರು ಸೇರಿಸಿದ್ರೆ ಏನಾಗುತ್ತೆ? ಟ್ರಿಗ್ನೋಮೆಟ್ರಿ ಅಂದರೆ 3 ಆ್ಯಂಗಲ್ ಮೆಷರ್ಮೆಂಟ್ ಅಥವಾ ಟ್ರೈಆ್ಯಂಗಲ್ ಮೆಷರ್ಮೆಂಟ್ ಅಂತ. ಅರ್ಥ ಆಗ್ತಿದೆ? ಇಷ್ಟೇ. ಸೊ ಟ್ರಿಗ್ನೋಮೆಟ್ರಿ ಅಂದರೆ ಏನು ಸರ್ ಅಂದರೆ, ಇಟ್ ಈಸ್ ಅ ಟ್ರೈಆ್ಯಂಗಲ್ ಮೆಷರ್ಮೆಂಟ್ ಅಂತ. ಇದರ ಎಂಟೈರ್ ಕಾನ್ಸೆಪ್ಟು ಇಷ್ಟೇ. ಓಕೆ, ಸೊ ಇದರಲ್ಲಿ ನೀವೇನೇನು ನೋಡ್ತೀವಿ ಅಂತಂದರೆ, ಒಂದು ಮೇನ್ ಥಿಂಗ್ ಇಸ್ ಆಲ್ವೇಸ್ ರಿಮೆಂಬರ್. ಸೊ ಟ್ರಯಾಂಗಲ್ ಮೆಷರ್ಮೆಂಟ್ ಅಂದಿದ ತಕ್ಷಣ ಯು ಶುಡ್ ನೋ ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಟ್ರಯಾಂಗಲ್. ಓಕೆ, ಫಸ್ಟ್ ಆಫ್ ಆಲ್, ಟ್ರಯಾಂಗಲ್ ಅಂದರೆ ಏನು? 3 ಸೈಡೆಡ್ ಫಿಗರ್ ಅಂತೀರಿ. ನೋ, ರಿಮೆಂಬರ್, ಟ್ರಯಾಂಗಲ್ ಇಸ್ ಅ 3 ಸೈಡೆಡ್ ಕ್ಲೋಸ್ಡ್ ಫಿಗರ್. ಅರ್ಥವಾಗ್ತಿದೆಯಾ? ಕ್ಲೋಸ್ ಆಗಿರಬೇಕು. ಬೌಂಡೆಡ್ ಫಿಗರ್ ಅಂತೀವಿ. 3 ಸೈಡೆಡ್ ಬೌಂಡೆಡ್ ಫಿಗರ್ ಇಸ್ ಕಾಲ್ಡ್ ಅ ಟ್ರಯಾಂಗಲ್. ಇಫ್ ಐ ವಾಂಟ್ ಟು ನೇಮ್ ಇಟ್, ಐ ಕ್ಯಾನ್ ನೇಮ್ ಇಟ್ ಆಸ್ ಎ, ಬಿ ಆ್ಯಂಡ್ ಸಿ. ನಾವು ಇಲ್ಲಿ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಲೆಟ್ ಮಿ ಥಿಂಕ್ ಅಬೌಟ್ ಟ್ರಯಾಂಗಲ್. ಓಕೆ, ನಾವು ರಿಮೆಂಬರ್, ದೀಸ್ ಆರ್ ದ 3 ಥಿಂಗ್ಸ್ ಯು ಹ್ಯಾವ್ ಇನ್ ಟ್ರಯಾಂಗಲ್. ಟ್ರಯಾಂಗಲ್ನ ಕಾಂಪೊನೆಂಟ್ಸ್ ಅಂದರೆ ಅಲ್ಲಿರುವಂಥದ್ದು ಏನು ಅಂತಂದರೆ, ಒಂದು, ಯು ವಿಲ್ ಹ್ಯಾವ್ 3 ಸೈಡ್ಸ್ ಇನ್ ಅ ಟ್ರಯಾಂಗಲ್. ಕರೆಕ್ಟಾ? ಸೊ ಯು ಕ್ಯಾನ್ ನೇಮ್ ಇಟ್ ಆಸ್ ಸೈಡ್ ನಂಬರ್ 1, ಸೈಡ್ ನಂಬರ್ 2 ಆ್ಯಂಡ್ ಸೈಡ್ ನಂಬರ್ 3. ಓಕೆ, ರೈಟ್. ನಾವು 3 ಸೈಡ್ ಇದ್ಮೇಲೆ ನೆಕ್ಸ್ಟ್ ಏನಿದೆ? ಯು ಹ್ಯಾವ್ 3 angles. So in a triangle we have 3 angles. So this is, you can take it as angle number 1, angle number 2 and angle number 3. Okay, and next, the last one, which is 3 vertices. Vertices ಅಂತೀರಿ. Vertices are ಇವು ಯಾವುದು? your A, B and C. ಯಾವ ಎಂಡ್ ಪಾಯಿಂಟ್ಸ್ ತಗೊಳ್ತೀವೋ, this we call it as vertices. So in a triangle we have the 3 sides, 3 angles and 3 vertices. Is it clear? Okay. So now ಇಷ್ಟೇ ಸದ್ಯಕ್ಕೆ. ನೆಕ್ಸ್ಟು, ಈ ಚಾಪ್ಟ್ರಲ್ಲಿ ನಿಮಗೆ ಬರುವಂತಹ ಮೋಸ್ಟ್ ಫೇವ್ರೆಟ್ ಟ್ರಯಾಂಗಲ್, ಇಲ್ಲಿ ಬರೋದು ಹೆಚ್ಚು ಕಡಿಮೆ ಒಂದೇ ಟ್ರಯಾಂಗಲು. ದಟ್ ಈಸ್ ದ ಸ್ಪೆಷಲ್ ಟ್ರಯಾಂಗಲ್ ಕಾಲ್ಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇಲ್ಲಿ ಬರುವಂತಹ ಟ್ರಯಾಂಗಲ್ ಯಾವ್ದು ಬರುತ್ತೆ ಥ್ರೂ ಔಟ್ ದ ಚಾಪ್ಟ್ರು? ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸರ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು? ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ದ ಟ್ರಯಾಂಗಲ್ ಇನ್ ವಿಚ್ one of the angle is 90 degree is called a right angle triangle. So if I take it as angle ABC, we know here angle A is equal to, angle B is equal to 90 degrees. We take angle B is equal to 90 degrees. ಈ ಥರ ಆದರೂ ಬರಿತೀವಿ. ಅಥವಾ we say angle ABC is equal to 90 degrees ಅಂತ ಬರಿತೀರಿ. ಅಥವಾ ಕೆಲವು ಬುಕ್ಸಲ್ಲಿ angle ABC is equal to 90 degrees ಅಂತ ಬರಿತೀವಿ. Is it clear? Angle at B is equal to 90 degrees ಅಂತ ತೋರ್ಸೋಕ್ಕೆ. ಅರ್ಥವಾಗ್ತಿದೆಯಾ? ಸೊ ದಿಸ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಅರ್ಥ ಆಗ್ತಿದೆಯಲ್ಲ? ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೀಗೆ ಬರಬೇಕಾ? ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಬರ್ಬೋದು. ಓಕೆ, ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇನ್ ದಿಸ್ ವೇ ಆರ್ ರೈಟ್ ಆ್ಯಂಗಲ್ ಅಟ್ ದಿ ಅದರ್ ವೇ. ಓಕೆ, ಯು ಕ್ಯಾನ್ ಥಿಂಕ್ ಆಫ್ 4 ಡಿಫ್ರೆಂಟ್ ಡೈರೆಕ್ಷನ್ಸ್. ಒಂದು ಹಿಂಗೆ ಬರೆದು
here you have a right angle here, and you can join this. Okay, even this is a right angle triangle. Okay, here you have a right angle, so you can take it as, if you want, you can take it as PQR. So it is right angled at 90. ಓನ್ಲಿ ಥಿಂಗ್ ಈಸ್ ಯಾವ ಡಿಸೈನಲ್ಲಿದೆ, ಯಾವ ಶೇಪಲ್ಲಿದೆ, ಯಾವ ಸ್ಟೈಲಲ್ಲಿದೆ ಅನ್ನೋದೆಲ್ಲ ಇಂಪಾರ್ಟೆಂಟು. ಅಲ್ಲಿ ರೈಟ್ ಆ್ಯಂಗಲ್ ಆಗಿದೆಯಾ? ಓಕೆ, ನಾವು ವಿತ್ ದಿಸ್ ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಒನ್ಸ್ ದ ಟ್ರಯಾಂಗಲ್ ಆರ್ ರೆಡಿ. ಓಕೆ, ನಾವು ಲೆಟ್ ಮಿ ರೈಟ್ ಎ ಸ್ಪೆಷಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ಇಫ್ ದಿಸ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಪ್ಲೀಸ್ ರಿಮೆಂಬರ್, ಈ ಒಂದು ಪಾಯಿಂಟ್ನ ನಾನು ಕನ್ಸಿಡರ್ ಮಾಡೋದಾದರೆ, ಈ ಒಂದು ಆ್ಯಂಗಲ್ ಕನ್ಸಿಡರ್ ಮಾಡಿದ್ರೆ, ಐ ವಿಲ್ ಟೇಕ್ ದಿಸ್ ಆ್ಯಸ್ ಆ್ಯಂಗಲ್ ಮೇಡ್ ಬೈ ದಿಸ್ ಪಾಯಿಂಟ್ನ ನಾವು ಸಿ ಅಂತಲೇ ತಗೊಳ್ತೀವಿ. ಇಸ್ ಇಟ್ ಕ್ಲಿಯರ್? ಯು ಕ್ಯಾನ್ ಟೇಕ್ ದಿ ಆ್ಯಂಗಲ್ ಬೈ ದ ನೇಮ್ ಇಟ್ ಸೆಲ್ಫ್. ಇಲ್ಲಿರೋ ಪಾಯಿಂಟ್ನೇ ಆ್ಯಂಗಲ್ ಸಿ ಅಂತ ತಗೋಬೋದು, ಅಥವಾ ಕೆಲವು ಸರಿ ಇದನ್ನು ಆ್ಯಂಗಲ್ ಆಲ್ಫಾ, ಇದನ್ನು ಆ್ಯಂಗಲ್ ಬೀಟಾ ಅಂತ ಕೆಲವು ಟೆಕ್ಸ್ಟ್ ಬುಕ್ಸಲ್ಲಿ ಅಥವಾ ಕೆಲವು ಕ್ವಶನ್ಸಲ್ಲೂ ಹೀಗೆ ಇದೆ. ಓಕೆ, ತಗೋಬೋದು. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಸಿನೇ, ಡೋಂಟ್ ವರಿ. ಓಕೆ, ಆರ್ ಎಲ್ಸ್ ಸಮ್ಟೈಮ್ಸ್ ಯೂಶಲಿ ಆ್ಯಂಗಲ್ನ ನಾವು ಟ್ರಿಗ್ನೋಮೆಟ್ರಿಲಿ ತೀಟಾ ಅಂತ ತಗೊಳ್ತೀವಿ. ಸೊ ಆ್ಯಂಗಲ್ ಇಯರ್ ವಿ ಟೇಕ್ ಇಟ್ ಆ್ಯಸ್ theta, or the other angle here I can take it as pi. Are you following? And always remember, since one of the angle in a right angle triangle is 90 degrees, so definitely here angle pi plus angle theta should be 90 degrees. ಇದು ಯಾವತ್ತೂ ನೆನ್ಪಿಟ್ಕೋಬೇಕು. ಒಂದು ಆ್ಯಂಗಲ್ 90 ಡಿಗ್ರಿ ಇರೋದ್ರಿಂದ the sum of the other two angles will be 90 degrees. That is, you can also think here angle alpha plus angle beta is equal to 90 ಡಿಗ್ರೀಸ್. ಅರ್ಥ ಆಗ್ತಿದೆಯಲ್ಲ? ಇದು ತುಂಬ ಬೇಸಿಕ್ಸ್ನ ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಕಾನ್ಸೆಪ್ಟ್ಸ್ ಬಂದಾಗ ಆಟೋಮ್ಯಾಟಿಕಲಿ ಅರ್ಥ ಆಗುತ್ತೆ. ಗೊತ್ತಾಗ್ತಿದೆಯಾ? ರೈಟ್. ನಾವು ಲೆಟ್ ಮಿ ಕನ್ಸಿಡರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ವಿಚ್ ಈಸ್ ರೈಟ್ ಆ್ಯಂಗಲ್ಡ್ ಅಟ್ ಬಿ. ಐ ವಿಲ್ ಟೇಕ್ ಇಟ್ ಆಸ್ ಆ್ಯಂಗಲ್ ಎ ಬಿ ಸಿ. ಓಕೆ, ಟ್ರಯಾಂಗಲ್ ಎ ಬಿ ಸಿ ತಗೊಳ್ತಾ ಇದ್ದೀನಿ. ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಎ. ಇಲ್ಲಿ ಬರುವ ಆ್ಯಂಗಲ್ನ ಆ್ಯಂಗಲ್ ಎ ಅಂತಲೇ ತಗೊಳ್ತೀನಿ. Are you following? Okay, now remember, we know this in a right angle triangle, we have one side which is generally definitely called a special name by hypotenuse. That is the longest side in the right angle triangle. Is it clear? So this is the hypotenuse. ಇದ್ರ ಬಗ್ಗೆ ನಿಮ್ಗೆ ಯಾರಿಗೂ ಡೌಟ್ ಇಲ್ಲ. ಓಕೆ, ನಾವು ಇಫ್ ಐ ಕನ್ಸಿಡರ್ ದಿಸ್ ಆ್ಯಂಗಲ್, ಈ ಆ್ಯಂಗಲ್ಗೆ ಇದು ನಮಗೆ ಆಪೋಸಿಟ್ ಸೈಡ್ ಆಗುತ್ತೆ. ದೇರ್ ಆರ್ 3 sides. ಓಕೆ, ದ ಬಿಗ್ಗರ್ ಸೈಡ್, ಯೂಶಲಿ ದ ಲೆಂತ್ ಆಫ್ ದ ಬಿಗ್ಗರ್ ಸೈಡ್ ವಿ ಕನ್ಸಿಡರ್ ಇಟ್ ಆಸ್ ಹೈಪೋಟಿನಿಯಸ್. ಓಕೆ, ಆಮೇಲೆ ಇಲ್ಲಿ ಈ ಆ್ಯಂಗಲ್ ತಗೊಂಡ್ರೆ, ಈ ಆ್ಯಂಗಲ್ಗೆ, ಆ್ಯಂಗಲ್ ಸಿಗೆ ಎ ಬಿ ವಿಲ್ ಬಿ ಆಪೋಸಿಟ್ ಸೈಡ್. ಆದರೆ ಆ್ಯಂಗಲ್ ಎಗೆ ಬಿ ಸಿ ಇಸ್ ದ ಆಪೋಸಿಟ್ ಸೈಡ್. ಆರ್ ಯು ಫಾಲೋವಿಂಗ್? ದಿಸ್ ಈಸ್ ಮೈ opposite side. Okay, so this is opposite side. And what is AB? ಈ ಆ್ಯಂಗಲ್ಗೆ ಇದು ಪಕ್ಕದಲ್ಲೇ ಇರುವಂಥ ಸೈಡು. ಸೊ ದಿಸ್ ಸೈಡ್ ಇಸ್ ಕಾಲ್ಡ್ ದಿ ಅಡ್ಜಸೆಂಟ್ ಸೈಡ್. ಅರ್ಥವಾಗ್ತಿದೆಯಾ? ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ ತಕ್ಷಣ 3 ಮನೆ ಕಾಣಿಸುತ್ತೆ. ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ, ಆ್ಯಸ್ ಅ ಜೋಕ್ ಅಷ್ಟೇ. ಸೊ ಇದು ನೀವಿರೋ ಮನೆ. ಸೊ ಇದು ನೀನಿರೋದು ಪಾಯಿಂಟು. ಹೈಪೋಟಿನಿಯಸ್ ಕನ್ಸಿಡರ್ ಇಟ್ ಆ್ಯಸ್ ಯೋರ್ ಹೌಸ್. ಅದು ನಿಮ್ಮ ಮನೆ. ಸೊ ಹೈಪೋಟಿನಿಯಸ್ ಈಸ್ ಯೋರ್ ಹೌಸ್. ನಿಮ್ಮ ಮನೆಯೇ ದೊಡ್ಡದು ಅಂತ ಅಂದ್ಕೊಳ್ಳಿ. ಸೊ ಆಪೋಸಿಟ್ ಸೈಡ್ ಅಂದರೆ ಎದುರುಗಡೆ ಮನೆ. ಓಕೆ, ಆ್ಯಂಡ್ ಅಡ್ಜಸೆಂಟ್ ಸೈಡ್ ಅಂದರೆ ಪಕ್ಕದ ಮನೆ. ಸೊ ಇಲ್ಲಿ 3 ಮನೆ ಇರುತ್ತೆ. ಒಂದು ಎದುರುಗಡೆ ಮನೆ, ಒಂದು ಪಕ್ಕದ ಮನೆ, ಒಂದು ನಮ್ಮ ಮನೆ, ಅಂದರೆ ನಿಮ್ಮ ಮನೆ. ಓಕೆ, ಸೊ ದಿಸ್ ಇಸ್ ಹೌ ಯು ಶುಡ್ ಥಿಂಕ್ ಅಬೌಟ್ ದ 3 sides ಇನ್ ಅ ಟ್ರಯಾಂಗಲ್. ಓಕೆ, ಇಫ್ ಯು ಫೀಲ್ ಇಟ್ ಇಸ್ ಕನ್ಫ್ಯೂಸಿಂಗ್, ಒಂದು ವೇಳೆ ಕನ್ಫ್ಯೂಸ್ ಆಗ್ತಾ ಇದೆ ಅನ್ನೋದಾದರೆ ಈ ಥರ ಆದರೂ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ವಾಟ್ ಎವರ್ ಇಟ್ ಈಸ್ ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಫಾರ್ ದಿಸ್ ಆ್ಯಂಗಲ್, ಓಕೆ, ಫಾರ್ ಆ್ಯಂಗಲ್ ಎ, BC is the opposite side, but for angle C, AB is the opposite side. ಅರ್ಥವಾಗ್ತಿದೆಯಾ? ನೀವು ಯಾಕೆ ಅಂತ ಅನ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್, ನೀವು ಮನೆಯಿಂದ ಕಾಲೇಜ್ಗೆ ಹೋಗುವಾಗ ರೈಟ್ ಸೈಡಲ್ಲಿರುವಂತಹ ಥಿಯೇಟರು ನೀವು ಕಾಲೇಜಿಂದ ಮನೆಗೆ ಬರುವಾಗ ಲೆಫ್ಟ್ ಸೈಡಲ್ಲಿರುತ್ತೆ ಅಲ್ವಾ? ಯಾಕೆ? ಆಪೋಸಿಟ್ ಡೈರೆಕ್ಷನ್. ನೀವು ಹೋಗುವಾಗ ರೈಟಲ್ಲಿರೋದು, ಬರುವಾಗ ಲೆಫ್ಟಲ್ಲಿರುತ್ತೆ. ಕರೆಕ್ಟಾ? ಇನ್ ದ ಸೇಮ್ ವೇ ಈ ಆ್ಯಂಗಲ್ಗೆ ಇದು ಆಪೋಸಿಟ್ ಸೈಡ್ ಇದ್ದರೆ, ಅರ್ಥವಾಗ್ತಿದೆಯಾ? ಈ ಆ್ಯಂಗಲ್ಗೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಬಿಕಾಸ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಅರ್ಥವಾಗ್ತಿದೆಯಾ? ಆ್ಯಂಗಲ್ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ರಿಮೆಂಬರ್, ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಪರ್ಟಿಕ್ಯುಲರ್ ಆ್ಯಂಗಲ್. ಯಾವ ಆ್ಯಂಗಲ್ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಸೊ ಇಷ್ಟು ಗೊತ್ತಾಯ್ತಂದರೆ ಆಟೋಮ್ಯಾಟಿಕಲಿ ನಮಗೆ ನೆಕ್ಸ್ಟು ಇನ್ನು ಟ್ರಿಗ್ನೋಮೆಟ್ರಿ ಬೇಸಿಕ್ಸು ಸೂಪರಾಗಿ ಅರ್ಥ ಆಗುತ್ತೆ. ಓಕೆ, ಆರ್ ಯು ರೆಡಿ ಫಾರ್ ಇಟ್? ರೈಟ್.
So now we go to the main basics of trigonometry. Basics of trigonometry ಅಂದರೆ ಏನು ಅಂದರೆ we define something called trigonometric ratios. ಓಕೆ, ನೀವು ಈ ಚಾಪ್ಟ್ರು ಇಟ್ ವುಡ್ ಬಿ ದ ಕಂಟಿನ್ಯೂಯೇಷನ್ ಫಾರ್ ಫಸ್ಟ್ ಪಿ ಯು ಸಿ ಸೈನ್ಸ್. ನೀವು ಪಿ ಸಿ ಎಂ ಬಿ ತೊಗೊಳ್ಳೋದಾದರೆ ದಿಸ್ ಇಸ್ ದ ಬೇಸಿಕ್ಸ್ ಫಾರ್ ಇಟ್. ಓಕೆ, ಅಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತೀವಿ, ಬಟ್ ಬೋತ್ ಆರ್ ಸೇಮ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೂ ಒಂದೇ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೂ ಒಂದೇ. ಓಕೆ, ಅವು ಯಾವುದು ಅಂತ ಆಲ್ರೆಡಿ ನೀವು ಕ್ಲಾಸಲ್ಲಿ ಕಲ್ತಿರ್ತೀರ, ಬಟ್ ಆದರೂ ನಾನು ಈಗ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಐ ಆಮ್ ಕನ್ಸಿಡರಿಂಗ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ನೆನ್ಪಿಟ್ಕೊಳ್ಳಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ವಿಚ್ ಈಸ್ ರೈಟ್ ಆ್ಯಂಗಲ್ಡ್ ಅಟ್ ಬಿ. Okay, and now I will consider with respect to angle A. With respect to angle A ತಗೊಳ್ತಾ ಇದ್ದೀನಿ. So for this angle A, we know this is the opposite side, and this is AB is the adjacent side, BC is the opposite side, and AC is nothing but the hypotenuse. Okay, right. Now with this, now can you tell me how many trigonometric ratios are there? Yes, Pooja? Yeah. So you know this, sir. Kohli, what is your sixer? So there are 6 trigonometric ratios. Okay, well, ನನ್ನನ್ನು ಕೇಳಿದ್ರೆ ಇರೋದೇ 3 ಸರ್. ದಿ ಅದರ್ 3 ಆರ್, ಇಲ್ಲಿ ಟ್ರಿಗ್ನೋಮೆಟ್ರಿ ಇಸ್ ದ ವೈ ಐ ಫೀಲ್ ಟ್ರಿಗ್ನೋಮೆಟ್ರಿ ಇಸ್ ಈಸಿ ಇಸ್ ಬಿಕಾಸ್ ಯು ಹ್ಯಾವ್ ವೆರಿ ಬೆಸ್ಟ್ ಆಫರ್ಸ್. ನೀವು ಶಾಪಿಂಗ್ ಹೋದರೆ ಆಫರ್ಸ್ ಕೊಡ್ತಾರಲ್ಲ, ಅದಕ್ಕಿಂತ ಬೆಸ್ಟ್ ಆಫರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿರುತ್ತೆ. ಏನು? ಬೈ 3 get 3 ಫ್ರೀ. ಐ ರಿಪೀಟ್, ಟ್ರಿಗ್ನೋಮೆಟ್ರಿಯಲ್ಲಿ ಆಫರ್ಸ್ ಹೇಗಿರುತ್ತೆ ಅಂದರೆ ಬೈ 3 get 3 ಫ್ರೀ. ಅದು ಹೇಗೆ ಅಂತ ಈಗ ಹೇಳ್ಕೊಡ್ತೀನಿ. ಓಕೆ, ಸೊ ಪ್ಲೀಸ್ ರಿಮೆಂಬರ್, ದೇರ್ ಆರ್ 6 basic trigonometric ratios. So there are 6 trigonometric ratios, namely, usually we know that the trigonometric ratios are, if you take the angle as A, so it is sin A next to cos A next to tan A. Okay, ಅಕಾರ್ಡಿಂಗ್ ಟು ಮಿ ನನ್ನ ಹತ್ರ ಇರೋದು ಈ 3, ಬಿಕಾಸ್ ಈ 3 ಗೊತ್ತಾದರೆ ನೆಕ್ಸ್ಟ್ 3 ಆಟೋಮ್ಯಾಟಿಕಲಿ ಬರುತ್ತೆ. ಸೈನ್ನ ಅಂಟಮಾಸ್, ನಾನು ಯಾವಾಗಲೂ ಈ ಫಂಕ್ಷನ್ಸ್ನ ಅಂಟಮಾಸ್ ಅಂತ ಕರಿತೀನಿ, ಬಿಕಾಸ್ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ಓಕೆ, ಸೈನ್ ರೆಸಿಪ್ರೋಕಲ್ ಫಂಕ್ಷನ್, ಯೂಶಲಿ ಇದು ರೆಸಿಪ್ರೋಕಲ್ ರಿಲೇಷನ್ ಅಂತೀವಿ. ದಿ ಸೈನ್ನ ರೆಸಿಪ್ರೋಕಲ್ ರಿಲೇಷನ್ ಈಸ್ cosecant. Okay, similarly ಕಾಸ್ನ ರೆಸಿಪ್ರೋಕಲ್ ರೇಷಿಯೋ ಈಸ್ secant, ಮತ್ತು ಟ್ಯಾನ್ನ ರೆಸಿಪ್ರೋಕಲ್ ರೇಷಿಯೋ ಈಸ್ cot of an angle. ಅರ್ಥ ಆಗ್ತಿದೆಯಾ? ಸೊ ದೇರ್ ಆರ್ 6 trigonometric ratios, namely sin, cos, tan, cosecant, secant, cot. ಓಕೆ, ಸೊ ನೀವು ಬರೀತಾ ಇರೋದು ಈ ಥರ. ಓಕೆ, ನಾವು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಇದನ್ನು ಹೇಗೆ ಮೆಜರ್ ಮಾಡ್ತೀರಿ. ಇಫ್ ಯು ನೋ ಹೌ ಟು ಟೇಕ್ ದ ರೇಷಿಯೋ ಆಫ್ ಸೈನ್, ಕಾಸ್, ಟ್ಯಾನ್ ಆ್ಯಂಡ್ ದಿ ಅದರ್ 3, ದ ಎಂಟೈರ್ ಚಾಪ್ಟರ್ ಈಸ್ ಓವರ್. ಅರ್ಥ ಆಗ್ತಿದೆಯಾ? ನಿಮಗೆ ಈ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಹೇಗೆ ತಗೊಳ್ತೀವಿ, ಈ ರೇಷಿಯೋಸ್ ಗೊತ್ತಾದರೆ ಚಾಪ್ಟ್ರಲ್ಲಿ ಅರ್ಧ ವರ್ಕ್ ಮುಗಿದೋಯ್ತು. ಓಕೆ, ಸೊ ಶೆಲ್ ವಿ ಸಿ ಹೌ ಯು ಆರ್ ಗೋನ್ ಟು ಟೇಕ್ ದಟ್? ಓಕೆ, ಸೊ ದ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್, ಆಸ್ ಐ ಟೋಲ್ಡ್ ಯು, ಫಸ್ಟ್ ಒನ್ ಈಸ್ ಸೈನ್ ಆಫ್ ಎನ್ ಆ್ಯಂಗಲ್. ಇಲ್ಲಿ ಆ್ಯಂಗಲ್ ಎ ತೊಗೊಂಡಿರೋದ್ರಿಂದ ನಾನು ಆ್ಯಂಗಲ್ ಎ ತೊಗೊಳ್ತೀನಿ. ಸೈನ್ ಆ್ಯಕ್ಚುಲಿ ಫುಲ್ ಫಾರ್ಮ್ SINE ಸೈನ್ ಅಂತ, ಬಟ್ ನಾವು ಬರೆಯುವಾಗ ಶಾರ್ಟ್ ಫಾರ್ಮ್ ಸಿನ್ ಅಂತ ಬರಿತೀವಿ. ಆ್ಯಕ್ಚುಲಿ ಯು ಶುಡ್ ನಾಟ್ ರೀಡ್ ಇಟ್ ಆ್ಯಸ್ ಸಿನ್, ಯು ಶುಡ್ ರೈಟ್ ಇಟ್ ಆ್ಯಸ್ ಸೈನ್ ಅಂತಲೇ ಓದಬೇಕು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಸೈನ್ ಎ. ಸೊ ಸೈನ್ ಎನ ಮೆಜರ್ಮೆಂಟ್ ಹೇಗೆ ಸರ್ ಅಂತಂದರೆ, ರಿಮೆಂಬರ್ ಯು ವುಡ್ ಟೇಕ್ 2 ಸೈಡ್ಸ್ ಅಟ್ ಅ ಟೈಮ್. ಅರ್ಥವಾಗ್ತಿದೆಯಾ? ಸೊ ಇಲ್ಲಿ ಆಟ ಆಡ್ದಂಗೆ, ಯಾವ ಥರ? ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್. ಸೊ ಫಸ್ಟ್ ಥಿಂಗ್ ಈಸ್, ರಿಮೆಂಬರ್ ಯು ಟೇಕ್ ಆಪೋಸಿಟ್ ಸೈಡ್ ಆ್ಯಂಡ್ ಹೈಪೋಟಿನಿಯಸ್, ಆಪೋಸಿಟ್ ಸೈಡ್ ಬೈ ಹೈಪೋಟಿನಿಯಸ್. ಸೊ ಆಪೋಸಿಟ್ ಸೈಡ್ ಅಂದರೆ ನೀವು ಎದುರುಗಡೆ ಮನೆಯವ್ರ ಜೊತೆ ಆಟ ಆಡ್ತೀರಾ. ಇಸ್ ಇಟ್ ಕ್ಲಿಯರ್? ಸೊ ಸೈನ್ ಇಸ್ ಮೆಷರ್ಡ್ ಆ್ಯಸ್ ಆಪೋಸಿಟ್ ಸೈಡ್ ಬೈ hypotenuse. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಗೇಮ್ ಬಿಟ್ವೀನ್ ಆಪೋಸಿಟ್ ಸೈಡ್ ಆ್ಯಂಡ್ ಹೈಪೋಟಿನಿಯಸ್ ಸೈಡ್, ಇದೇ ಆರ್ಡರಲ್ಲೇ ತೊಗೋಬೇಕು. ನ್ಯೂಮರೇಟರ್ ವಿಲ್ ಬಿ ಆಪೋಸಿಟ್ ಸೈಡ್, ಡಿನಾಮಿನೇಟರ್ ವಿಲ್ ಬಿ ಹೈಪೋಟಿನಿಯಸ್. ಅರ್ಥವಾಗ್ತಿದೆಯಾ? ನೆಕ್ಸ್ಟ್, cosine of an angle. Second one is cos ಅಂತ. ಆ್ಯಕ್ಚುಲಿ ವೆನ್ you write it as cos A, actually it is cosine of an angle, cosine A ಅಂತ. Okay, so how do you take cosine A? Cosine A is simple, you take adjacent side by opposite. So the match between the adjacent side divided by hypotenuse. ಅರ್ಥ ಆಗ್ತಿದೆಯಾ? ಎದುರುಗಡೆ ಮನೆಯವ್ರ ಜೊತೆ ನಿಮ್ಮ ಗೇಮು, ನೆಕ್ಸ್ಟು ಪಕ್ಕದ ಮನೆಯವ್ರ ಜೊತೆ ನಿಮ್ಮ ಗೇಮು. ಓಕೆ, ಸೊ ದ ಥರ್ಡ್ ಒನ್ ಈಸ್ ಟ್ಯಾಂಜೆಂಟ್ ಆಫ್ ಎನ್ ಆ್ಯಂಗಲ್. ಸೊ ಟ್ಯಾನ್ ಆ್ಯಂಗಲ್ ಏನು ಅಂತಂದರೆ ಯು ಟೇಕ್ ಇಟ್ ಆ್ಯಸ್ ಟ್ಯಾನ್ ಎ. ಇದೊಂಥರ ಚೆನ್ನಾಗಿದೆ. ಈ ಟ್ಯಾನ್ ಎ ಬಂದಾಗ ನೀವು ಸ್ಪೆಕ್ಟೇಟರ್, ಹೈಪೋಟಿನಿಯಸ್ ಇರೋದ್ರಿಲ್ಲ. ಯು ವಿಲ್ ಜಸ್ಟ್ ವಾಚ್ ದ ಗೇಮ್ ಬಿಟ್ವೀನ್ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಅರ್ಥವಾಗ್ತಿದೆಯಾ? ಸೊ ಈ 3 ಗೊತ್ತಾದರೆ ಈ 3 ಆಟೋಮೆಟಿಕ್ಲಿ ಫ್ರೀಯಾಗಿ ಬರುತ್ತೆ.
ಗೊತ್ತಾಗ್ತಿದೆಯಾ? ಹೌ? ಸೊ ರಿಮೆಂಬರ್, ಸೈನ್ ಇಸ್ ಇಡೀ ಟ್ರಿಗ್ನೋಮೆಟ್ರಿ ಇರೋದೇ ಈ ಮೂರು ಬೇಸಿಕ್ ಮೇಲೆ. ರಿಮೆಂಬರ್ ಇಟ್. ಸೈನ್ ಇಸ್ ಡಿಫೈನ್ಡ್ ಆಸ್ ಆಪೋಸಿಟ್ ಸೈಡ್ ಬೈ ಹೈಪೋಟಿನಿಯಸ್, cos is defined as adjacent side by hypotenuse, and tan is defined as opposite side by adjacent side. ಇಷ್ಟ ಅರ್ಥ ಆಯ್ತಾ? Okay, now next basic thing is cosecant of an angle, you take it as cosecant A. ನೆನ್ಪಿಟ್ಕೊಳ್ಳಿ, ಕೋಸಿಕೆಂಟು ಸೈನ್ನ ತಮ್ಮ, ನಿಮ್ಗೆ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಸೈನ್ನ ತಮ್ಮ ಅಂದ ತಕ್ಷಣ ಇವನೇನು ಮಾಡಲ್ಲ, ಇವನೇನು ಮಾಡಿದ್ದೀನೋ ಅದನ್ನು ದಬಾಕ್ತಾನೆ, ಮೀನ್ಸ್ ಟೇಕ್ ದ ರೆಸಿಪ್ರೋಕಲ್. ಓಕೆ, ಈ ಟ್ರಿಗ್ನೋಮೆಟ್ರಿ ನಿಮಗೆ ದಬ್ಬಾಕೋದು ಕೂಡ ಹೇಳ್ಕೊಡುತ್ತೆ ನೋಡಿ. ಓಕೆ, ಅದೇನು ದಬ್ಬಾಕ್ತೀಯೋ ನೋಡೋಣ ಅಂತ. ಸೊ ಈವನ್ ಟ್ರಿಗ್ನೋಮೆಟ್ರಿ ವಿಲ್ ಟೀಚ್ ಯು ಟೇಕ್ ದ ಸೊ ದಬ್ಬಾಕೋದು ಅಂದರೆ ಇಯರ್, ಡೋಂಟ್ ವರಿ, ಟೇಕ್ ದ ರೆಸಿಪ್ರೋಕಲ್ ಮೀನ್ಸ್ ದ ಉಲ್ಟಾ, ಎಕ್ಸ್ಚೇಂಜ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಕೊಸಿಕೆಂಟ್ ಆಫ್ ಎನ್ ಆ್ಯಂಗಲ್ ಇಸ್ ಹೈಪೋಟಿನಿಯಸ್ ಬೈ ಆಪೋಸಿಟ್. ಅರ್ಥ ಆಗ್ತಿದೆಯಾ? ಹೈಪೋಟಿನಿಯಸ್ ಬೈ ಆಪೋಸಿಟ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಸೀಕೆಂಟು ಯಾವುದರ ತಮ್ಮ? ಕಾಸ್ನ ತಮ್ಮ. ಸೊ ಕಾಸ್ reciprocal function is secant A. So ಈ ರೇಷಿಯೋ ಬೇಕಂದರೆ ಟೇಕ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಸೊ ಟೇಕ್ ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್. ಅರ್ಥವಾಗ್ತಿದೆಯಾ? ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ. ಅರ್ಥ ಆಗ್ತಿದೆ? ಈ ಮೂರು ನೆನ್ಪಿಟ್ಕೊಳ್ಳಿ, ಈ ಮೂರು ಫ್ರೀಯಾಗಿ ಬರುತ್ತೆ. ಈ ಮೂರು ಫಸ್ಟ್ ನೆನ್ಪಿಟ್ಕೊಳ್ಬೇಕು. ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್, ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಇಷ್ಟು ಗೊತ್ತಾಯ್ತಾ? ಸೊ ಕೋಸಿಕೆಂಟ್ಗೆ ಸೈನ್ನ ರಿವರ್ಸ್ ಮಾಡಿ, ಸೀಕೆಂಟ್ಗೆ ಕಾಸ್ನ ರಿವರ್ಸ್ ಮಾಡಿ, ಕೋಟ್ಯಾಂಜೆಂಟ್ ಕಾಟ್ ಅಂತ ಆ್ಯಕ್ಚುಲಿ ನಾವು ಕರೆಯೋದು. ರಿಮೆಂಬರ್, ಯು ಕಾಲ್ ಇಟ್ ಆ್ಯಸ್ ಆ್ಯಕ್ಚುಲಿ ಕಾಟ್ ಎ, ಬಟ್ ಆ್ಯಕ್ಚುಲಿ ಇಟ್ ಈಸ್ ಕೋಟ್ಯಾಂಜೆಂಟ್ ಎ. ಪ್ರತಿ ಸರಿ ಕೋಟ್ಯಾಂಜೆಂಟ್ ಅಂತ ಬರೋಕ್ಕಾಗಲ್ಲ ಅಂತ ಕಾಟ್ ಎ ಅಂತ ಬರ್ತೀವಿ. ಸೊ ಕಾಟ್ ಎ ಇಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್. ಸೊ ಟೇಕ್ ದ ರಿವರ್ಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಸೈಡ್ ಬೈ ಆಪೋಸಿಟ್ ಸೈಡ್. ಅರ್ಥ ಆಯ್ತೇನ್ರಪ್ಪ? ಐ ಫಾಲೋವಿಂಗ್? ಸಿಂಪಲ್ ಅಲ್ವಾ? ಸೊ ಇಷ್ಟು ಗೊತ್ತಾಯ್ತಂದರೆ ಆಟೋಮ್ಯಾಟಿಕಲಿ ನೀವು ಟ್ರಿಗ್ನೋಮೆಟ್ರಿ ಇನ್ನು ಇದಕ್ಕೆ ಸಂಬಂಧಪಟ್ಟ ಫಾರ್ಮುಲಾಸ್ ಆಗಲಿ, ರೇಷಿಯೋಸ್ ಆಗಲಿ, ಕಾನ್ಸೆಪ್ಟ್ ಹೇಳ್ಕೊಟ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇಸ್ ಇಟ್ ಕ್ಲಿಯರ್? Are you following? So this is the required basics of trigonometry. So with this, okay, with this we write the required basic results later one by one. Okay, right. Now first we will define something called reciprocal relationship. ಅರ್ಥವಾಗ್ತಿದೆಯಾ? ಸೊ ರೆಸಿಪ್ರೋಕಲ್ ರಿಲೇಷನ್ಶಿಪ್ಪನ್ನು ನಿಮ್ಗೆ ಅರ್ಥ ಆಗಲಿ ಅಂತ ಅಣ್ತಮ್ಮ ರಿಲೇಷನ್ಶಿಪ್ ಅಂತೀನಿ. ಓಕೆ, ಸೊ ದ ಫಸ್ಟ್ ರೆಸಿಪ್ರೋಕಲ್ ರಿಲೇಷನ್ಶಿಪ್ ಈಸ್ ಬಿಟ್ವೀನ್ ಸೈನ್ ಆ್ಯಂಡ್ what? Cosecant. Okay, angle ಬೇಡ, ವಾಟ್ ಎವರ್ ಇಟ್ ಇಸ್. ಸೊ ಏನು ರೆಸಿಪ್ರೋಕಲ್ ಅಂದರೆ ಮೀನ್ಸ್ ಇಫ್ ಯು ಟೇಕ್ 1 by sin A, ಲೆಟ್ ಮಿ ಟೇಕ್ ಯಾವುದಾನ ಒಂದು ಆ್ಯಂಗಲ್ ತಗೊಳ್ಳೋಣ. ಇಫ್ ಯು ಟೇಕ್ 1 by sin A, ದೆನ್ ಇಟ್ ವಿಲ್ ಬಿ cosecant A. Are you following? If you take 1 by sin A, you will get cosecant A, or if you take 1 by cosecant A, you will get sin A. ಅರ್ಥ ಆಗ್ತಿದೆಯಾ? ರೆಸಿಪ್ರೋಕಲ್ ರಿಲೇಷನ್ಶಿಪ್ಪು, ಬಿಕಾಸ್ ದೀಸ್ ಟು ಆರ್ ಅಣ್ತಮ್ಮಸ್. ಇವನು ಕೇಳಿದ್ರೆ ನಿಮ್ಮ ಬ್ರದರ್ ಯಾರು ಅಂತ ಕೋಸಿಕೆಂಟ್ ತೋರಿಸ್ತಾನೆ, ಕೋಸಿಕೆಂಟ್ ನಿಮ್ಮ ಬ್ರದರ್ ಯಾರು ಅಂತ ಸೈನ್ನ ತೋರಿಸ್ತಾನೆ. ಆರ್ ಯು ಫಾಲೋವಿಂಗ್? ಸೊ ದೇ ಆರ್, ಇನ್ ಕೇಸ್ ಯು ಟೇಕ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ದೆಮ್. ಸೊ ಇಫ್ ಯು ಟೇಕ್ ಸೈನ್ ಎ ಇಂಟು ಕೋಸಿಕೆಂಟ್ ಎ, ದ ಪ್ರಾಡಕ್ಟ್ ಆಫ್ ದೆಮ್ ವಿಲ್ ಆಲ್ವೇಸ್ ಬಿ ಒನ್. ಇವ್ರು ಯಾವತ್ತೂ ಗುಡ್ ಅಣ್ತಮ್ಮಸ್, ಅಂದರೆ ಇವರು ಜಗಳ ಆಡೋದೇ ಇಲ್ಲ. ಸೊ ಇಫ್ ಯು ಮಲ್ಟಿಪ್ಲೈ ಸೈನ್ ಎ ಇಂಟು ಕೋಸಿಕೆಂಟ್ ಎ, ಇಟ್ ವಿಲ್ ಆಲ್ವೇಸ್ ಬಿ ಒನ್. ಅರ್ಥ ಆಗ್ತಿದೆಯಲ್ಲ? ವೆರಿ ಸಿಂಪಲ್, ಇಸ್ಂಟ್ ಇಟ್? ಸೊ ಒಂದು ಅರ್ಥ ಆಯ್ತು ಅಂದರೆ ದಿ ಅದರ್ ಟು ಆಟೋಮ್ಯಾಟಿಕಲಿ ಫಾಲೋಸ್. ಓಕೆ, ಸೊ ವಾಟ್ ಈಸ್ ದ ಸೆಕೆಂಡ್ ರೆಸಿಪ್ರೋಕಲ್ ರಿಲೇಷನ್ಶಿಪ್? ಸೆಕೆಂಡ್ ರೆಸಿಪ್ರೋಕಲ್ ರಿಲೇಷನ್ಶಿಪ್ ಈಸ್ ಬಿಟ್ವೀನ್ ಕಾಸ್ ಆ್ಯಂಡ್ ಸೀಕೆಂಟ್. ಅರ್ಥವಾಗ್ತಿದೆಯಾ? ಯಾ. ಸೊ ವಾಟ್ ಡು ಯು ಮೀನ್ ಬೈ ಕಾಸ್ ಆ್ಯಂಡ್ ಸೀಕೆಂಟ್? ಸೊ ಇಫ್ ಯು ಟೇಕ್ 1 by cos A, you will get good secant A. Similarly, if you take 1 by secant A, you will get cos A. Are you following? So if you try to multiply them, ಅಂದರೆ ಅವರಿಬ್ಬರಿಗೂ ಜಗಳ ತಂದಿಡೋಕೆ ನೀವು ಟ್ರೈ ಮಾಡಿದ್ರೆ ನೋ ಯೂಸ್, ದೇ ವಿಲ್ ಆಲ್ವೇಸ್ ಬಿ ಒನ್. ಸೊ cos A into secant A will be 1. They are always 1. Are you following? ಎಷ್ಟು ಸಿಂಪಲ್ ಅಲ್ವಾ? ಮತ್ತು ಕನ್ಫ್ಯೂಸಿಂಗ್ ಅಂದರೆ ಓಕೆ, ವಾಟ್ ಎವರ್ ಇಟ್ ಇಸ್ ಬಿಡಿ. ನಾವು ಗೋಯಿಂಗ್ ಟು ದ ಥರ್ಡ್ ಒನ್, the reciprocal relationship between tan and cot. ಅರ್ಥವಾಗ್ತಿದೆಯಾ? ಸೊ ವಾಟ್ ಯು ಮೀನ್ ಬೈ ದಟ್? ಸೊ ಇಫ್ ಯು ಟೇಕ್ 1 by tan A, you get, yes, Shekhar? Yeah, good, cot A.
Similarly, if you take 1 by cot A, yeah, Aishwarya, what do you get? Yeah, you are right. So this is nothing but tan A. Is it clear? Therefore, Mohan, can you tell me what is tan A into cot A? Again, these are also good brothers. So tan A into cot A, if you try to multiply them, they will give you 1. Is it clear? So this is about your reciprocal relationship. Is it clear? Artha agidya? Okay, fine. Now, you have to remember one more very special note idu. ಅರ್ಥವಾಗ್ತಿದೆಯಾ? ವೆರಿ ಸ್ಪೆಷಲ್ ನೋಟ್. ಈ ನೋಟು ನಿಮಗೆ ಯಾವಾಗಲೂ ನೆನಪಿರಬೇಕು. ಏನು ಅಂತಂದರೆ ಪ್ಲೀಸ್ ನೋಟ್ ಇಟ್ ಡೌನ್. ಸೊ ಫಸ್ಟ್ ನೋಟಿಸ್, ಸೊ ಇಫ್ ಯು ಟೇಕ್ ಟ್ಯಾನ್ ಎ, ಯಾವುದೋ ಒಂದು ಆ್ಯಂಗಲ್ ತಗೊಂಡೆ ಅಂತ ಅಂದ್ಕೊಳ್ಳಿ. ವಿ ನೋ ಹೌ ಡು ಯು ಮೆಷರ್ ಟ್ಯಾನ್. ಟ್ಯಾನ್ ಇಸ್ ಆ್ಯಕ್ಚುಲಿ ಆಪೋಸಿಟ್ ಬೈ ಅಡ್ಜಸೆಂಟ್. ನೆನಪಾಗ್ತಿದೆಯಲ್ಲ? ಎಸ್, ಗುಡ್ ಸರ್. ಎಸ್, ವೆರಿ ನೈಸ್. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ ಸರ್. ವೆರಿ ನೈಸ್. ನೋ ವಾಟ್ ಐ ವಿಲ್ ಡೂ ಇಟ್ ಈಸ್, I will divide both numerator and denominator by hypotenuse. ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್ ತಗೊಳ್ತೀನಿ, ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ತಗೊಳ್ತೀನಿ. ಗೊತ್ತಾಗ್ತಿದೆಯಾ? ಅಗೇನ್, ವಾಟ್ ಡಿಡ್ ಐ ಡೂ? ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಹೈಪೋಟಿನಿಯಸ್. ನಾವು ಲುಕ್ ಹಿಯರ್, ದಿಸ್ ಲುಕ್ಸ್ ಬ್ಯೂಟಿಫುಲ್. ಯಾಕೆ? ಹೇರ್ ಸ್ಟೈಲ್ ಚೆನ್ನಾಗಿದೆ ಅಥವಾ ಡ್ರೆಸ್ ಚೆನ್ನಾಗಿದೆ ಅಂತಲ್ಲ, ಬಿಕಾಸ್ ದಿಸ್ ಲುಕ್ಸ್ ಲೈಕ್ ಸಮಥಿಂಗ್ ಎಲ್ಸ್. ಆಪೋಸಿಟ್ ಬೈ ಹೈಪೋಟಿನಿಯಸ್ ಏನು? Yes, Raju? Yes, you are right. This will give you sin A. Angle A irodrinda sin A. Okay? Divided by S. So, Supriya, can you tell me what is adjacent by hypotenuse? So, this is cos A. Yeah, exactly. So, this is actually the standard result. We will be using this. ತುಂಬ ಸರಿ ನೀವು ಯೂಸ್ ಮಾಡ್ತೀರಾ. ಯಾಕೆ ಯೂಸ್ ಮಾಡ್ತೀರಾ ಅಂತ ಗೊತ್ತಿರಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಟ್ಯಾನ್ ಎ ಈಸ್ ನಥಿಂಗ್ ಬಟ್ sin A divided by cos A. Did you get it? This is a very important result which we will be using while solving the 3 marker prove that problems. Okay. In the same way, there is second one. Okay. Second one is you can take cot A. Okay. So what is cot A? The reverse. Dabakolodu. So adjacent by opposite. Okay. Even here I'll do the same story. ಏನು story? ಅಡ್ಜಸೆಂಟ್ ಬೈ ಮೇಕಪ್ ಮಾಡೋಣ. ಏನು ಮೇಕಪ್ ಮಾಡೋದು ಅಂದರೆ ಡಿವೈಡಿಂಗ್ ಬೈ ಹೈಪೋಟಿನಿಯಸ್. ಸೊ ದಿಸ್ ವಿಲ್ ಗಿವ್ ಮಿ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಸಿಮಿಲರ್ಲಿ ಆಪೋಸಿಟ್ ಬೈ ಹೈಪೋಟಿನಿಯಸ್. ನೋಡಿ ಎಷ್ಟು ಬ್ಯೂಟಿಫುಲ್. ಇದು ಬರೀ ಹೀಗೆ ಇತ್ತು. ಮೇಕಪ್ ಮಾಡಿದ ತಕ್ಷಣ ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ವೈ? ಬಿಕಾಸ್ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ವಿಲ್ ಗಿವ್ ಮಿ, ಎಸ್ ಪೂಜಾ, ಇಟ್ ಈಸ್ ಕಾಸ್ ಎ. ಗುಡ್. ಆ್ಯಂಡ್ ಡಿವೈಡೆಡ್ ಬೈ ಕೀರ್ತಿ, ವಾಟ್ ಈಸ್ ಆಪೋಸಿಟ್ ಬೈ ಹೈಪೋಟಿನಿಯಸ್? Yeah, this is nothing but sin A. ಗೊತ್ತಾಗ್ತಿದೆಯಲ್ಲ? So simple. Therefore, you can write cot A is nothing but first cos A divided by sin A. So this is also the important result we will be using to prove the 3 marker questions in trigonometry. ಗೊತ್ತಾಗ್ತಿದೆಯಲ್ಲ ಸ್ಟೂಡೆಂಟ್ಸ್? ತುಂಬ ಸಿಂಪಲ್ ಇದೆ, ಬಟ್ ಏನಂದರೆ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಓಕೆ, ಶಾಲ್ ವಿ ಮೂವ್ ಆನ್? ರೈಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ನೀವು ಮನೆ ಕಟ್ಟಬೇಕಂದ್ರೆ ಸಿಮೆಂಟು, ಜಲ್ಲಿ, ಮಣ್ಣು, ಮರಳು ಎಲ್ಲ ಹೇಗೆ ಬೇಕೋ ಇಲ್ಲೂ ಬೇಕಾಗಿರುವಂಥದ್ದೆಲ್ಲ ಕಂಡುಹಿಡ್ಕೊಳ್ಳೋಣ. ನಾವು ಲೆಟ್ ಅಸ್ ಸಿ ಫಾರ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಓಕೆ, ವಿ ನೀಡ್ ದಿಸ್ ಇನ್ ದಿಸ್ ಚಾಪ್ಟರ್. ಸೊ ನಂಬರ್, ಲೆಟ್ ಮಿ ಟೇಕ್ ಇಟ್ ಆಸ್ ನಂಬರ್ ಆಸ್ n, ದೆನ್ ಇಟ್ ಸ್ಕ್ವೇರ್ ಇಸ್ n ಸ್ಕ್ವೇರ್. ಓಕೆ, ಐ ಆಮ್ ನಾಟ್ ಗೋನ್ ಟು ರೈಟ್ ಎವ್ರಿಥಿಂಗ್ ಇನ್ ಡೀಟೇಲ್. ಫಸ್ಟು ಬಿಗಿನಿಂಗ್ ಹೇಳ್ಕೊಡ್ತೀನಿ, ನಿಮಗಿದ್ದು ನೀವೇ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಲೆಟ್ ಮಿ ಸೇ 1. 1 ಸ್ಕ್ವೇರ್ ಏನು? ವೆರಿ ಸಿಂಪಲ್, 1 ಸ್ಕ್ವೇರ್ ಇಸ್ 1. ಓಕೆ, ನೆಕ್ಸ್ಟ್ ಫಾರ್ ಅ ನಂಬರ್ 2 ತಗೊಂಡ್ರೆ, ಯು ನೋ 2 ಸ್ಕ್ವೇರ್, ವಾಟ್ ಇಸ್ 2 ಸ್ಕ್ವೇರ್? ಇಟ್ ಈಸ್ 4. ಓಕೆ, ನೆಕ್ಸ್ಟ್ ಇಫ್ ಯು ಟೇಕ್ ಅ ನಂಬರ್ 3, 3 ಸ್ಕ್ವೇರ್ ಇಸ್ 3 ಇಂಟು 3. ನೆನ್ಪಿಟ್ಕೊಳ್ಳಿ, 3 ಸ್ಕ್ವೇರ್ ಅಂದರೆ 3 2s ಅಲ್ಲ, 3 ಇಂಟು 3, ಮಲ್ಟಿಪ್ಲೈಯಿಂಗ್ ದ ನಂಬರ್ 2 times. 3 ಇಂಟು 3 is 9. ಓಕೆ, ಸೊ 4 ಸ್ಕ್ವೇರ್ ಇಸ್ 4 4s are 16. Similarly, 5 square is 5 5s are 25. So 6 square is 6 6s are 36. Similarly, 7 square is 7 7s are 49. 8 square is 8 8s are 64. 9 square is 9 9s are 81. 10 square is 10 10s are 100. Okay, sadhivade try to write until 20. Okay, so 11 square is 11 into 11 121. Okay, next 12 square. 12 square is 12 12s are 144.
Okay, similarly 13 square is 169. You have to know this, ಯಾಕೆಂದರೆ ನಿಮಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋ ಅವಶ್ಯಕತೆ ಚಾನ್ಸ್ ಇರೋದಿಲ್ಲ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಸೊ ನೆಕ್ಸ್ಟ್ 14 square is 196. Okay, next comes 15 square is 225. Okay, next let's go to 16 square is 256, right? 17 square will be 289. 18 square will be 324. 18 into 18. Okay, 19 square is 19 into 19, 361. And finally 20 square is 20 into 20 is 400. Okay, you bekidre if you want you can do it up to 25. I'll leave it here to 21. So 21 square is 441. Are you following? Gottagtidiyalla? Right. So this is the about perfect squares, a number and its square. Okay, now I'll explain something about ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಇದು ತುಂಬ ಇಂಪಾರ್ಟೆಂಟು. ಇದು ನಿಮಗೆ ಆಲ್ರೆಡಿ ಟ್ರಿಗ್ನೋಮೆಟ್ರಿಯಲ್ಲಿ ಹೇಳ್ಕೊಟ್ಟಿರಬೇಕು, ಜಾಮಿಟ್ರಿಯಲ್ಲಿ. ವೆನ್ ಯು ಪ್ರೂವ್ ದ ಪೈಥಾಗೋರಸ್ ಥೆರಮ್, ದೇ ಮೈಟ್ ಹ್ಯಾವ್ ಟಾಟ್ ಯು ಸಮಥಿಂಗ್ ಕಾಲ್ಡ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್, ಬಟ್ ಡೋಂಟ್ ವರಿ, ಐ ಆಮ್ ಗೋಯಿಂಗ್ ಟು ಟೀಚ್ ಯು ಅಗೇನ್ ಹಿಯರ್. So now let me consider the right angle triangle which is right angled at B. Okay, now what this Pythagorean theorem states that Pythagorean theorem already proof nodirbeku, the square on the hypotenuse is equal to the sum of the square on the remaining two sides. Correct? So according to Pythagoras theorem, I have AB square plus BC square is equal to AC square. ಯಾವಾಗಲೂ ಇದನ್ನು ಫಾರ್ಮುಲಾ ಥರ ಯೂಸ್ ಮಾಡಬಾರ್ದು. ಓಕೆ, ಇಟ್ ಡಿಪೆಂಡ್ಸ್ ಆನ್ ವೇರ್ ಇಸ್ ಬಿ. ಇನ್ ಕೇಸ್ ಇದು ಎ ಬಿ ಸಿ ಇದ್ದರೆ ಅವಾಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಹುಷಾರಾಗಿ ಬರ್ಕೋಬೇಕು. ಓಕೆ, ವಾಟ್ ಎವರ್ ಇಟ್ ಈಸ್, ಯು ಹ್ಯಾವ್ ಟು ರಿಮೆಂಬರ್ ದ ಸ್ಕ್ವೇರ್ ಆನ್ ದ ಹೈಪೋಟೆನಿಯಸ್ is equal to sum of the square on the remaining two sides. Okay, so ಇದರ ಜೊತೆಗೆ I will write something called Pythagorean triplets. So what are Pythagorean triplets? So Pythagorean triplets are three numbers which will satisfy the Pythagoras theorem. For example, let me take the first pair. So first pair of Pythagorean triplets is 3, 4 and 5. Okay, because if you check what is 3 square, 3 square is 9, and what is 4 square, 4 square is 16. So 9 plus 16 is 2, 25. 25 is nothing but 5 square. ಅರ್ಥ ಆಗ್ತಿದೆಯಾ? ಆಲ್ವೇಸ್ ರಿಮೆಂಬರ್, ಇಫ್ ಐ ಗಿವ್ ಯು ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್, ಹೈಯೆಸ್ಟ್ ಸೈಡ್ ಲಾಂಗೆಸ್ಟ್ ಏನಿದೋ ಅದು ಹೈಪೋಟೆನಿಯಸ್ ಹೋಗುತ್ತೆ. ಐ ಫಾಲೋವಿಂಗ್? ಸೊ ದಿಸ್ ಇಸ್ ದ ಫಸ್ಟ್ ಪೇರ್ ಆಫ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ನೆನ್ಪಿಟ್ಕೊಂಡಿದ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದು ಈಸಿಯಾಗಿ ನೀವು ಸ್ಪೀಡಾಗಿ ಸಾಲ್ವ್ ಮಾಡ್ಬೋದು, ಪರ್ಟಿಕ್ಯುಲರ್ಲಿ 1 mark ಕ್ವೆಶನ್ಸ್ ಬಂದಾಗ. ಓಕೆ, ನಾವು ದ ನೆಕ್ಸ್ಟ್ ಸೆಕೆಂಡ್ ಸೆಟ್ ಐ ವಾಂಟ್ ಯು ಟು ರಿಮೆಂಬರ್ ಇಸ್ 6, 8 and 10. Remember, yes, Vinuta, what is hypotenuse here? Good. Hypotenuse here is 10. Are you following? Right. So because if you want, you can check it. 6 is 36. Sorry, 6 square is 36. 8 square is 64. So 36 plus 64 will give me 100. Actually, that is nothing but 10 square. Are you following? Gottagtidiyalla? So if you want few more, let me give it as. So I have 5, 12 and 13. ನೀವು ಪ್ರಾಬ್ಲಮ್ಸ್ ಯೂಸ್ ಮಾಡುವಾಗ ಪರ್ಟಿಕ್ಯುಲರ್ಲಿ ಇದನ್ನು ತುಂಬ ಸರಿ ನೋಡ್ತೀರಾ. 5, 12 and 13. ರಿಮೆಂಬರ್, ಸೊ 5 square is 25, 12 square is 144. If you add 25 plus 144, you will get 169. That is nothing but 13 square. Okay, so there are few more Pythagorean triplets, dear students. I will just give you a list of them. You can check it at home whether there are Pythagorean triplets, but I'll give you 100% sure there are Pythagorean triplets only. Okay. So dear students, these are the almost 13 pairs of Pythagorean triplets. There are still many, but ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ 13 ಕೊಟ್ಟಿದ್ದೀನಿ. ಬಟ್ ಅಟ್ಲೀಸ್ಟ್ ಒಂದು ಅಪ್ ಟು 5 to 6 ರಿಮೆಂಬರ್, ಯು ಹ್ಯಾವ್ ಟು ರಿಮೆಂಬರ್. ಇಫ್ ನಾಟ್ 6, you at least 4, first 4. Okay, because you will see this kind of numbers. ನೋಡಿದ ತಕ್ಷಣ ಬರೆದ್ಬಿಡ್ಬೋದು, ಬಿಕಾಸ್ 2 ಸೈಡ್ ಕೊಟ್ಬಿಟ್ಟು 3rd ಸೈಡ್ ಅನ್ನೋನ್ ಇರುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಕೂರಕ್ಕಾಗೋದಿಲ್ಲ. ಓಕೆ, ಸೊ ಇಫ್ ಯು ರಿಮೆಂಬರ್ this solving, then you can easily get 1 mark questions in the examination. Okay, so now this is all about the entire basic theories. Now we are directly going on to simple 1 mark questions. Okay, 1 mark question ಅಂದರೆ ಡೈರೆಕ್ಟಾಗಿ ಫಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಇರುತ್ತೆ ನೋಡಿಕೊಂಡು ಆಮೇಲೆ ಎಕ್ಸಾಮಲ್ಲಿ ಹೇಗೆ ಕೇಳಿದ್ದಾರೆ ನೋಡೋಣ. ಓಕೆ, students, so let us consider the first question. This is the first worked example in textbook. Given tan A is equal to 4/3, find the other trigonometric ratios of the angle A.
E as already 1 is ready, you have to find out other 5. Okay, very simple. Now let us write down what he has given. E has given tan A is equal to 4 divided by 3. ಅರ್ಥವಾಗ್ತಿದೆಯಾ? ದಿಸ್ ಇಸ್, ಐ ಕ್ಯಾನ್ ಟೇಕ್ ಇಟ್ ಆಸ್ ಇಕ್ವೇಷನ್ 1. ಎಸ್ ಆಲ್ರೆಡಿ ಗಿವನ್. ಸೊ ಈ ಒಂದು ಇನ್ನಿಟ್ಕೊಂಡು ಉಳಿದಿರೋ 5 ಈಸಿಯಾಗಿ ಬರೀಬೋದು. ಓಕೆ, ನಾವು ರಿಮೆಂಬರ್ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಆಲ್ರೆಡಿ ಅವನು ಸ್ಪೆಷಲ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ದಾನೆ. ಐ ವಿಲ್ ಟೀಚ್ ಯು ಮೋರ್ ಈಸಿ ಮೆಥಡ್ ದೆನ್ ದಟ್. ಅರ್ಥವಾಗ್ತಿದೆಯಾ? ಆ್ಯಂಡ್ ಯು ನೀಡ್ ನಾಟ್ ವರಿ, ಇದು ಖಂಡಿತವಾಗ್ಲೂ ಕರೆಕ್ಟ್ ಮೆಥಡ್. ಓಕೆ, ಬಿಕಾಸ್ ಈ ಕ್ವೆಶ್ಚನ್ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಬಿಕಾಸ್ ಇಫ್ ದೇ ಆಸ್ಕ್ ಯು ಆಲ್ ದ 5 ರಿಮೈನಿಂಗ್ ಫಂಕ್ಷನ್ಸ್, ಈ ಹ್ಯಾಸ್ ಟು ಗಿವ್ 3 ಮಾರ್ಕ್ಸ್. ಆದರೆ 3 ಮಾರ್ಕ್ಸ್ಗೆ ಇಷ್ಟು ಸಿಂಪಲ್ ಕ್ವೆಶ್ಚನ್ ಕೇಳೋದಿಲ್ಲ. ಅವನು ಯಾವುದಾದ್ರೂ ಒಂದು ಆ್ಯಂಗಲ್ ಕೊಟ್ಬಿಟ್ಟು ಇನ್ನೊಂದೇ ಕೇಳೋದು. ಇಫ್ he asks the other one angle, it will be 1 marker question. If he asks any other 2 angles, it will be a 2 marker question, not more than that. ಸೊ ಈ ಥರ ಕ್ವೆಶ್ಚನ್ನು 1 ಮಾರ್ಕ್ ಅಥವಾ 2 ಮಾರ್ಕ್ ಮೀರಿ ಬರೋದಿಲ್ಲ. ಓಕೆ, ಯು ಡೋಂಟ್ ವರಿ. ಬಟ್ ವಾಟ್ ಎವರ್ ಇಟ್ ಈಸ್, ಐ ವಿಲ್ ಟೀಚ್ ಯು ದ ಎಂಟೈರ್ ಕ್ವೆಶ್ಚನ್ ಆನ್ಸರ್ ಈಸಿಲಿ ಇಯರ್ ನೌ. ಸೊ ಈ ಥರ ಪ್ರಾಬ್ಲಮ್ ಬಂದರೆ ಸ್ಟೂಡೆಂಟ್ಸ್ ಎಷ್ಟು ಈಸಿ ಅಂತಂದರೆ, ಅವ್ನು ಟ್ಯಾನ್ ಎ ಕೊಟ್ಬಿಟ್ಟು ಕಾಟ್ ಎ ಕೇಳಿದ್ರೆ, ಐ ಯು ಫಾಲೋವಿಂಗ್? ಸೊ ಫಸ್ಟ್ ಒಂದು ವೇಳೆ ಕಾಟ್ ಎ ಕೇಳಿದ್ರೆ, ಪ್ಲೀಸ್ ರಿಮೆಂಬರ್, ನೀವೇನು ಮಾಡೋ ಅವಶ್ಯಕತೆನೇ ಇಲ್ಲ. ವಿ ನೋ ಟ್ಯಾನ್ ಆ್ಯಂಡ್ ಕೋಟ್ ಆರ್ antamas, brothers and sisters. So if tan A is given and if you want cot A, just take the reverse, which is the reciprocal 3/4. You don't have to do anything. ಯಾಕೆಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಇವೆರಡು ರೆಸಿಪ್ರೋಕಲ್ ರಿಲೇಷನ್ಸು ಅಂತ. ಅರ್ಥವಾಗ್ತಿದೆಯಾ? ಇನ್ ಕೇಸ್ ಬೇರೆ ಯಾವುದಾದ್ರೂ ಕೇಳ್ದ ಅಂತಂದರೆ ಯು ಹ್ಯಾವ್ ಟು ಟೇಕ್ ಅ ಟ್ರಯಾಂಗಲ್. ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಮೆಥಡ್ ಸಾಲ್ವ್ ಮಾಡಿದ್ದಾನೆ. ಲೆಟ್ ಮೀ ಟ್ರೈ ಅ ನ್ಯೂ ಮೆಥಡ್. ನಿಮಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಮೆಥಡ್ ಇದು. ಓಕೆ, ಸೊ ದಿಸ್ ಈಸ್ ರೈಟ್ ಆ್ಯಂಗಲ್ ಎಟ್ ಬಿ. ಐ ಆಮ್ ಕನ್ಸಿಡರಿಂಗ್ ಆ್ಯಂಗಲ್ ಎ. ಅರ್ಥವಾಗ್ತಿದೆಯಾ? ಯಾವತ್ತೂ ನೆನ್ಪಿಟ್ಕೊಳ್ಳಿ, ಕೊಟ್ಟಿರೋ ಡೇಟಾ ನೋಡಿ. ವಾಟ್ ಈ ಹಸ್ ಗಿವನ್? ಈ ಹಸ್ ಗಿವನ್ ಟ್ಯಾನ್ ಎ ಈಸ್ ಈಕ್ವಲ್ ಟು 4/3. ಕರೆಕ್ಟಾ? ಓಕೆ, ನಾವು ವಾಟ್ ಈಸ್ ಟ್ಯಾನ್? ಟ್ಯಾನ್ ಯಾವ ಥರ ಡಿಫೈನ್ ಮಾಡ್ತಾರೆ? ಎಸ್ ವಿನುತಾ, ವಾಟ್ ಈಸ್ ಟ್ಯಾನ್ ಈಸ್ ಡಿಫೈನ್ಡ್ ಆ್ಯಸ್? Yeah, so tan is defined as opposite by adjacent. So opposite by adjacent ಅಂತಾರೆ tan ಡಿಫೈನ್ ಮಾಡೋದು. ಸೊ ಈ ವ್ಯಾಲ್ಯೂ ಆಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ ಹಾಕ್ಬಿಡಿ. ಸೊ ಈ ಆ್ಯಂಗಲ್ಗೆ ಎಸ್ ದೀಕ್ಷಿತಾ, ವಾಟ್ ಈಸ್ ಆಪೋಸಿಟ್ ಸೈಡ್? ಆಪೋಸಿಟ್ ಸೈಡ್ ಈಸ್ BC. ಫಾರ್ ಆ್ಯಂಗಲ್ ಎ ಆಪೋಸಿಟ್ ಸೈಡ್ ಈಸ್ BC. ಸೊ ಆಪೋಸಿಟ್ ವ್ಯಾಲ್ಯೂ ವುಡ್ ಬಿ 4 ಆ್ಯಂಡ್ ಅಡ್ಜಸೆಂಟ್ ಸೈಡ್ ವುಡ್ ಬಿ 3. ಗೊತ್ತಾಗ್ತಿದೆಯಾ? Okay, now we actually know, according to Pythagoras theorem, AC square is equal to AB square plus BC square. ಇದನ್ನು ನಿಮಗೆ ಗೊತ್ತಿಲ್ಲ ಅಂದರೆ ಯೂಸ್ ಮಾಡಬೇಕು. ಅದರ್ವೈಸ್ ಐ ವಿಲ್ ಆ್ಯಕ್ಚುಲಿ ರೈಟ್ ಡೈರೆಕ್ಟ್ಲಿ ಆಸ್ 5. ಅರ್ಥವಾಗ್ತಿದೆ? ನಮ್ಗೆ ಗೊತ್ತಿದ್ದು. ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಹೇಗೆ ಸರ್ ಮಾಡೋದು ಅಂದರೆ, ಸೊ ಯೂಸ್ ದ ಪೈಥಾಗೋರಸ್ ಥಿಯರಮ್. ಇದು ಗೊತ್ತಿರಲ್ಲ ಅಂದ್ಕೊಳ್ಳಿ, ಎಕ್ಸ್ ಅಂತ ತೊಗೊಳ್ಳಿ ಫಸ್ಟು. ದಿಸ್ ಸೈಡ್ ಐ ಡೋಂಟ್ ನೋ. ಫಸ್ಟು 2 ಸೈಡ್ದು ಲೆಂತ್ ಗೊತ್ತಿರುತ್ತೆ. 3ನೇದು ಕಂಡುಹಿಡಬೇಕು ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಅಂದರೆ 3, AB ಸ್ಕ್ವೇರ್ ಇಸ್ 9. ಕರೆಕ್ಟಾ? BC ಸ್ಕ್ವೇರ್ ಇಸ್ 4, 4 ಸ್ಕ್ವೇರ್ ಇಸ್ 16. ಸೊ ದಿಸ್ ಇಸ್ ನಥಿಂಗ್ ಬಟ್ 25. ಸೊ AC ಸ್ಕ್ವೇರ್ ಇಸ್ 25. therefore AC is equal to √25. ದಟ್ ಈಸ್ ನಥಿಂಗ್ ಬಟ್ 5. ಅದಕ್ಕೆ ನಾನು ಡೈರೆಕ್ಟಾಗಿ 5 ಬರೆದ್ಬಿಟ್ಟೆ. ಇಷ್ಟು ಅರ್ಥ ಆಯ್ತಾ? ಅರ್ಥ ಆಗಿದೆಯಲ್ಲ? ಸೊ ಇಷ್ಟು ಅರ್ಥ ಆದಮೇಲೆ ನಿಮಗೆ ಬೇರೆ ಏನೂ ಕ್ಯಾಲ್ಕುಲೇಷನ್ ಇಲ್ಲ, ಕಣ್ಣು ಮುಚ್ಕೊಂಡು ಬರೀತಾ ಇರಿ. ಫಸ್ಟ್ ಒನ್ ಸೈನ್ ಎ. ವಾಟ್ ಈಸ್ ಸೈನ್ ಎ? ನಿಮಗೆ ಫಾರ್ಮುಲಾ ನೆನಪಿದ್ರೆ ಸಾಕು. ವಾಟ್ ಈಸ್ ಸೈನ್? ಆಪೋಸಿಟ್ ಬೈ ಎಸ್ ಹೈಪೋಟಿನಿಯಸ್. ಸೊ ಎದುರುಗಡೆ ಮನೆ 4, ನಮ್ಮ ಮನೆ 5. ಐ ಫಾಲೋವಿಂಗ್? ಸೊ ಈಸಿಲಿ ಯು ಗಾಟ್ ಸೈನ್. ಸೊ ಸೈನ್ ಸಿಕ್ತು ಅಂದ ತಕ್ಷಣ ಅದರ ಅಂಟಮಾಸ್ ಬಡ್ಬಿಡಿ. ಸೊ ರೆಸಿಪ್ರೋಕಲ್ ಆಫ್ ಸೈನ್ ಇಸ್ ಕೊಸಿಕೆಂಟ್, ವಿಚ್ ಇಸ್ ನಥಿಂಗ್ ಬಟ್ ದ ರಿವರ್ಸ್ 5 ಡಿವೈಡೆಡ್ ಬೈ 4. ಅರ್ಥ ಆಯ್ತಾ? ಸೊ ಟ್ಯಾನ್ ಕೊಟ್ಟಿದ್ದಾನೆ, ಕಾಟ್ ಆಟೋಮ್ಯಾಟಿಕಲಿ ಬಂತು. ಸೈನ್ ಸಿಕ್ತು, ಸೈನ್ ಸಿಕ್ಕಿದ್ಮೇಲೆ ಆಟೋಮ್ಯಾಟಿಕಲಿ ಕೊಸಿಕೆಂಟ್ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ನನಗೆ ಬೇಕಾಗಿರೋದು ಕಾಸ್. ಬಿಕಾಸ್ ಕಾಸ್ ಸಿಕ್ಕಿದ್ರೆ ಸೀಕೆಂಟು ಆಟೋಮ್ಯಾಟಿಕಲಿ ಸಿಗುತ್ತೆ. ವಾಟ್ ಈಸ್ ಕಾಸ್? Cos measurement is adjacent side by hypotenuse. Okay, so that is 3. Adjacent side is 3 divided by hypotenuse is 5. Okay, ಯಾವ ಥರ ತಗೊಂಡೆ ನೆನ್ಪಿಟ್ಕೊಳ್ಳಿ. ಸೈನ್ ಐ ಟುಕ್ ಇಟ್ ಆ್ಯಸ್ ಆಪೋಸಿಟ್ ಬೈ hypotenuse. ಈ ಮೆಷರ್ಮೆಂಟ್ ನಾನು ತಗೊಂಡಿದ್ದು. ಸಿಮಿಲರ್ಲಿ ಕಾಸ್ ಹೇಗೆ ತಗೊಂಡೆ? ಅಡ್ಜಸೆಂಟ್ ಬೈ hypotenuse. Are you following? So once you got the cos, the reciprocal of cos ಏನು? ಸೀಕೆಂಟ್. ಸೊ ಕಾಸ್ ಸಿಕ್ಕಾದ್ಮೇಲೆ ಸೀಕೆಂಟ್ಗೆ ಏನು ಕೆಲಸ ಏನೂ ಇಲ್ಲ, ದಬ್ಬಾಕೋದು. ಎಷ್ಟು ಸಿಂಪಲ್ ನೋಡಿ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಮೆಥಡ್ ಮಾಡಿದ್ದೇನೆ. ಯು ನೀಡ್ ನಾಟ್ ವರಿ. ಈ ಹೇಳಿದ್ನಲ್ಲ, ಕ್ವೆಶ್ಚನ್ ಹೇಗಿದೆಯೋ ಹಾಗೆ ಕೇಳೋದಿಲ್ಲ.
ಒಂದು ಆ್ಯಂಗಲ್ ಕೊಟ್ಬಿಟ್ಟು ಯಾವುದಾದ್ರು ಒಂದು ಅಥವಾ ಎರಡು ಕೇಳ್ತಾನೆ, ಯು ಕ್ಯಾನ್ ಫಾಲೋ ದಿಸ್ ಮೆಥಡ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ರಿಕ್ವೈರ್ಡ್ 2 or 1 marks. ಅರ್ಥ ಆಗಿದೆಯಲ್ಲ? ಸಿಂಪಲ್ ಇದೆಯಲ್ವಾ? ಓಕೆ, ಶೂರ್. ಓಕೆ ಡಿ ಸ್ಟೂಡೆಂಟ್ಸ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ ಅಲ್ಲಿ ಫಸ್ಟ್ ಎಕ್ಸಸೈಸಲ್ಲಿ ದೆರ್ ಈಸ್ ಅ ಸಿಮಿಲರ್ ಕ್ವೆಶ್ಚನ್, ದ 5th ಕ್ವೆಶ್ಚನ್. ಕ್ವೆಶ್ಚನ್ ಏನು ಹೇಳುತ್ತೆ? ಗಿವನ್ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 13/12, ಕ್ಯಾಲ್ಕುಲೇಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಅರ್ಥ ಆಗ್ತಿದೆಯಾ? ಕ್ಯಾಲ್ಕುಲೇಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳ್ತಿದ್ದಾನೆ. ನಾವು ಮಾಡೋಣ. ಓಕೆ, ಫಸ್ಟು ಬೇಸಿಕ್ ಏನು ಕೊಟ್ಟಿದ್ದಾನೆ ಬರ್ಕೊಬಿಡಿ. ಫಸ್ಟ್ ಒನ್ ಈಸ್ ರೆಡಿ. ಸೀಕೆಂಟ್ ಥೀಟಾ, ಇಲ್ಲಿ ಥೀಟಾ ಅಂತ ಕೊಟ್ಟಿದ್ದಾನೆ ಆ್ಯಂಗಲು, ನೀವು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ವೆನ್ ಈಸ್ ಗಿವನ್ ಇಟ್ ಆಸ್ ಥೀಟಾ, ಕೀಪ್ ಇಟ್ ಆಸ್ ಥೀಟಾ. ಸೊ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 13/12, take it as equation 1. Okay, so once secant is there, now what is the reciprocal of secant? Secant antama eno? Yes Krutika, secant reciprocal eno? Good, so it is cos. So secant siktu andre cos siktange hege, just take the reciprocal, dabbaki. ಓಕೆ, ಸೊ ಇಷ್ಟಾದಮೇಲೆ, ಸೊ ಯಾವತ್ತು ಟ್ರಯಾಂಗಲ್ ಹಾಕುವಾಗ ನಿಮಗೆ ಬೆಟರ್ ಏನು ಗೊತ್ತಾ? ಸೈನ್ ಕಾಸ್ ಟ್ಯಾನ್ ಭಾಷೆಯಲ್ಲಿ ಹಾಕಿ. ಸೀಕೆಂಟ್ ಇತ್ತು ಅಂದರೆ ಹಾಕಕ್ಕೆ ಹೋಗ್ಬಿಡಿ, ಕನ್ವರ್ಟ್ ಮಾಡ್ಕೊಂಡು ಹಾಕಿ. ಬಿಕಾಸ್ ದಿಸ್ ಈಸ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಯಾವುದು? ಸೈನ್ ಕಾಸ್ ಮತ್ತು ಟ್ಯಾನ್. ಅದಕ್ಕೋಸ್ಕರ ಅವ್ನು ಸೀಕೆಂಟ್ ಕೊಟ್ಟಿರಲಿ, ಕೊಸಿಕೆಂಟ್ ಕೊಟ್ಟಿರಲಿ, ಕಾಟ್ ಕೊಟ್ಟಿರಲಿ, ರೆಸಿಪ್ರೋಕಲ್ಗೆ ತಗೊಂಡು ಕನ್ವರ್ಟ್ ಮಾಡ್ಕೊಳ್ಳಿ. ನಾವು ಐ ವಿಲ್ ರೈಟ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಲೆಟ್ ಮೀ ಕನ್ಸಿಡರ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಡ್ಯಾಟ್ ABC. ಓಕೆ, ಇಲ್ಲಿ ಆ್ಯಂಗಲ್ ಅವನೇ ಕೊಟ್ಟಿರೋದ್ರಿಂದ ಲೆಟ್ ಮೀ ಕನ್ಸಿಡರ್ ಇಟ್ ಆಸ್ ಆ್ಯಂಗಲ್ ಥೀಟಾ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಕೆಲಸ ಅವನೇ ಥೀಟಾ ಅಂದ್ಕೊಡ್ತಾನೆ. ನಾವು ಜಸ್ಟ್ ಗೋ ಫಾರ್ ದಿಸ್. ಕಾಸ್ ಥೀಟಾ ಗೊತ್ತು ನಮಗೆ. ವಾಟ್ ಈಸ್ ಕಾಸ್? ಎಸ್ ಮೋಹನ, ಏನು ಕಾಸು? ಕಾಸ್ ಈಸ್ ಮೆಷರ್ಡ್ ಆಸ್ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಗುಡ್. ಸೊ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಅಂದರೆ 2 ಸೈಡ್ ಗೊತ್ತು, ನನಗೆ 3ನೇ ಸೈಡ್ ಬೇಕು. ಲೆಟ್ ಮೀ ಟೇಕ್ ಇಟ್ ಆಸ್ ಎಕ್ಸ್. ಓಕೆ, ದೇರ್ ಫೋರ್ ತುಂಬ ವೆರಿಫಿಕೇಷನ್ ಬೇಡ. ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಸೊ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿ ಏನು ಹೇಳುತ್ತೆ? AC² ಇಸ್ ಈಕ್ವಲ್ ಟು AB² ಪ್ಲಸ್ BC². ಕರೆಕ್ಟಾ? ಸೊ ವಾಟ್ ಈಸ್ AC ನನಗೆ ಗೊತ್ತು, ದಟ್ ಈಸ್ 13². ಸೊ ಐ ಕ್ಯಾನ್ ಟೇಕ್ ಇಟ್ ಆಸ್ 13² ಇಸ್ ಈಕ್ವಲ್ ಟು AB is 12², BC is x, I'll take it as x². So we know 13², I told you you will use this, 169, 12² is 144 plus x². Let us subtract. 169 minus 144 is equal to x². If you subtract, you will get 25 is equal to x². Actually x is equal to plus or minus 5 ಬರಬೇಕು. ಆದರೆ ಇದು ಲೆಂತ್ ಆಫ್ ದಿ ಸೈಡ್ ಇರೋದ್ರಿಂದ you will get x is equal to 5. So this side is 5. ಸೊ ದಟ್ ಈಸ್ ವೈ ನಾನು ಆಲ್ರೆಡಿ ಕೊಟ್ಟಿದ್ದೆ, ನೆನಪಿದೆಯಾ? ಪೈಥಾಗೋರಿಯನ್ ಟ್ರಿಪ್ಲೆಟ್ಸು 5, 12 ಮತ್ತು 13 ಐ ಫಾಲೋವಿಂಗ್. ಆದರೆ ಕಂಡೀಷನ್ ಏನು ಅಂತಂದರೆ 13 ಹೈಪೋಟಿನಿಯಸಲ್ಲಿ ಇದ್ದರೆ ಮಾತ್ರ, ಇಲ್ಲಿ 12 ಇದ್ದರೆ ಅಲ್ಲಿ 5 ಹಾಕಿ, ಅಲ್ಲಿ 5 ಇದ್ದರೆ ಇಲ್ಲಿ 12 ಇದ್ದರೆ ಇಲ್ಲಿ 5 ಹಾಕಿ. ಐ ಫಾಲೋವಿಂಗ್? ಅದರ್ವೈಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಒನ್ಸ್ ದಿಸ್ ಇಸ್ ರೆಡಿ, ಇನ್ನೇನು ಬೇಕು? ಐ ಕ್ಯಾನ್ ಈಸಿಲಿ ರೈಟ್ ಸೈನ್ ಆಫ್ ಎನ್ ಆ್ಯಂಗಲ್. ಫಸ್ಟ್ ಸೈನ್ ಬರ್ದ್ಬಿಡೋಣ. ವಾಟ್ ಈಸ್ ಸೈನ್? Sine is opposite by hypotenuse. ನೆನಪಿದೆಯಲ್ಲ? How do you measure sine? It is opposite by hypotenuse. So that is nothing but, what is the opposite side length is 5 divided by hypotenuse is 13. So sine ಬಂತು ಅಂದರೆ write the its reciprocal function, which is cosecant theta. Okay? Yes, Ajay, what is cosecant theta? Its reciprocal 13 divided by 5. Okay, so one last we have tan theta. So tan theta is nothing but, yeah, Sahana, what is tan theta? So tan theta is, think about it. Yeah, so opposite by, tan theta dalli you are a spectator, ನೀನು ಇರೋದಿಲ್ಲ. So opposite by, yeah, ಏನು? Adjacent. Please remember this, tan is nothing but opposite by adjacent. Correct? Right. So once tan is ready, Kritika, you can easily write cot theta, isn't it? So what is cot theta? Cot theta is the reciprocal 12 divided by 5. So that will complete the required all 6 trigonometric ratios. So simple alva? Then why did you feel it is difficult? Okay, ಹೋಗಲಿ ಬಿಡಿ. ಈಗ ಅರ್ಥ ಆಗಿದೆಯಲ್ಲ? ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಓಕೆ, ರೈಟ್. Okay students,
So for practice purpose, let us solve few more questions from the exercise. So this is the first question from the first exercise. Okay, in triangle ABC, right angled at B. So remember, I am taking a triangle ABC. You have to take it clearly. ಎಲ್ಲಿ ತಗೊಳ್ಬೇಕು? You have to take it such a way that angle B is equal to 90 degrees. Okay, remember AB is equal to 24. So he has given the length of AB is equal to 24 and the length of BC is 7. Rough figure idu, there is no marks for this, so you need not worry. Now you have to find out sin A, cos A, sin C and cos C. Okay, first let me consider sin A, whatever it is. If I have to write sin the given angles, first I have to know the unknown side, hypotenuse length beku. Correct? So for that, let me use the hypotenuse, Pythagoras theorem rule. AC square is equal to AB square plus BC square. Correct? So that is nothing but, what is AB? AB length is 24. So 24 square plus BC. What is BC? That is 7 square. So this is nothing but 20. What is 24 square? Yeah, tell me. So 24 square is 576. Neevidu gotti. Otherwise you have to start calculating 24 into 24. Multiply maadi. You can check it. It is 576 plus 7 square is 49. Is it clear? So if you can add 576 plus 49, you will get 625. Okay. So AC square is equal to 625. Therefore AC is equal to root 625. If you can check it, this is a perfect square. 625 is a perfect square of 25. So illige I got the value of 25. ಇಷ್ಟು ಗೊತ್ತಾದ್ಮೇಲೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ವರಿ. ಓಕೆ, ನಮ್ಮ ಏನು ವ್ಯಾಲ್ಯೂಸ್ ಬೇಕು ಆಟೋಮ್ಯಾಟಿಕಲಿ ಸಿಗುತ್ತೆ. ಲೆಟ್ ಮಿ ಟೇಕ್ ದ ಫಸ್ಟ್ ಒನ್. ಫಾರ್ ದ ಫಸ್ಟ್ ಒನ್ ಐ ವಾಂಟ್ ಸೈನ್ ಎ. ಸೊ ನೆನ್ಪಿಟ್ಕೊಳ್ಳಿ, ಎ ಅಂದರೆ ಈ ಆ್ಯಂಗಲ್ ರೆಫರೆನ್ಸ್ ತಗೋಬೇಕು. ಸೊ ಫಾರ್ ದಿಸ್ ಆ್ಯಂಗಲ್ ವಾಟ್ ಈಸ್ ಸೈನ್? ಆಪೋಸಿಟ್ ಬೈ. ಎವ್ರಿ ಟೈಮ್ ಯು ನೀಡ್ ನಾಟ್ ರೈಟ್ ಇಟ್, ಬಟ್ ಫಾರ್ ಯೋರ್ ರೆಫರೆನ್ಸ್ ಐ ಆಮ್ ರೈಟಿಂಗ್ ಇಟ್. ಸೈನ್ is nothing but opposite by hypotenuse. Correcta? So that is nothing but, what is opposite here? For angle A, opposite is 7, hypotenuse is 25. Okay. Now similarly, cos A. So cos A is nothing but, what is cos? Cos is adjacent by hypotenuse. So that is nothing but, what is adjacent here? 24 and divided by hypotenuse is 25. ಅರ್ಥವಾಗ್ತಿದೆಯಾ? Right. So this is for first part. Now for second part, you should be very careful. I want sin C. Okay. If sin C ತಗೊಂಡಿದ ತಕ್ಷಣ ನೆನ್ಪಿಟ್ಕೊಳ್ಳಿ, ಆ್ಯಂಗಲ್ ಇಲ್ಲಿಂದ ರೆಫರೆನ್ಸ್ ತಗೊಳುತ್ತೆ. ಸೊ ಈ ರೆಫರೆನ್ಸ್ ತಗೊಂಡ್ರೆ ಇದಕ್ಕೆ ಹೈಪೋಟಿನಿಯಸ್ ಅಂತೂ ಚೇಂಜ್ ಆಗಲ್ಲ. ಇದಕ್ಕೆ ಆಪೋಸಿಟ್ ಸೈಡ್ ಏನಾಗುತ್ತೆ? 24 ಆಗುತ್ತೆ. ಬಿ ಸಿ ಅಲ್ಲ. ಸೊ ಆ್ಯಂಗಲ್ ಸಿಗೆ ಆಪೋಸಿಟ್ ಸೈಡ್ ಇಸ್ ಎ ಬಿ. ಓಕೆ. ಸೊ ರಿಮೆಂಬರ್, so sin is no change here. Formula wise no change. Sin is opposite by hypotenuse. ಅದು ಯಾವುದೇ ಆ್ಯಂಗಲ್ ಆಗಲಿ ಸೈನ್ಗೆ ಏನದು ಡೆಫಿನಿಷನ್ ಚೇಂಜ್ ಆಗಲ್ಲ, ಬಟ್ ವ್ಯಾಲ್ಯೂಸ್ ಚೇಂಜ್ ಆಗಲಿ. ಸೊ ಫಾರ್ ಆ್ಯಂಗಲ್ ಇ ಸಿ, ಆಪೋಸಿಟ್ ಇಸ್ 24. Hypotenuse also does not change, 25. Okay. Now similarly cos C. So cos C is, we all know, it is adjacent by hypotenuse. Correct? So that is nothing but, for angle C, adjacent side is what? Yes, Priya? Yes. So it is 7. 7 divided by hypotenuse. Yes, Ajay? 25. Yeah. So that is the answer for this question. ಈ ಕ್ವೆಶ್ಚನ್ಗೆ ಆನ್ಸರು ಇಷ್ಟೇ. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಇದೆ ತಾನೆ? ಓಕೆ, ಗುಡ್. Okay students, so moving on to the next question. So this is the third question in the exercise. There are chances of this question can be asked in the examination. Adu for 2 marks. Okay, please remember. So let me, I have taken a right angle triangle. What he has given, first always write the data. He has given sin A is equal to 3 divided by 4. Let me take it as equation 1. Okay, so I can take it as angle ABC. Okay, now how do you define sin? We know sin is opposite by hypotenuse alva. So opposite side is not, actually it is 3. Okay, where is hypotenuse? Hypotenuse is 4 because it is angle A. Nenpitkoli. For angle A, opposite side is BC, which is 3, and hypotenuse is the bigger side,
AC, which is 4. Now this is unknown. Let me take it as x. Okay, is it clear? So okay, now using the Pythagoras theorem, again you have AC square is equal to AB square plus BC square. So what is AC square? AC square is actually AC is 4 square. This is nothing but AB is, we don't know, it is x square plus BC is 3 square. Okay, now 4 square is 16 is nothing but, now what is x square as it is? 3 square is 9. Subtract, so 16 minus 9 is equal to x square. Therefore 16 minus 9 is what? 7 is equal to x square. Gottagtidiya? So now what is the value of x? So x is equal to root 7. 7 perfect square alla. So this will remain as root 7 itself. So this x value is unknown value is root 7. Okay. So when this work is clear, you can easily write the given values. Therefore, I want cos A alva. So cos A is nothing but, what is cos? Do you remember? Cos is adjacent by hypotenuse. ಮತ್ತೆ ಹೇಳ್ತಾ ಇದ್ದೀನಿ, you need not write it every time, but ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ರೈಟ್ತಾ ಇದೆ. ಐ ಆಮ್ ರೈಟಿಂಗ್ ಇಟ್. ಸೊ adjacent side for angle A is this side AB, which is nothing but root 7 divided by hypotenuse. Hypotenuse is 4. Okay, so similarly let me take tan A. So tan A is, we all know tan is opposite by adjacent, correct? So this is nothing but opposite ಏನು angle A ಗೆ, so it is 3 divided by adjacent. Adjacent is root 7. Is it clear? So ಅವನು ಸೈನ್ ಕೊಟ್ಟು ಕಾಸು ಟ್ಯಾನ್ ಕೊಟ್ಟರೆ ಆಲ್ರೆಡಿ ಇಲ್ಲಿದೆ. ಫಾರ್ ಯೋರ್ ರೆಫರೆನ್ಸ್ ಐ ವಿಲ್ ರೈಟ್ ದಿ ಅದರ್ 3 ಆಲ್ಸೋ. ಬರೆದು ಬಿಡೋಣ, ಏನು ತೊಂದರೆ ಇಲ್ಲ. ದೇರ್ ಫೋರ್ ಲೆಟ್ ಮೀ ರೈಟ್ ಸೈನ್ ರೆಸಿಪ್ರೋಕಲ್ ಇಸ್ ವಾಟ್? ಸೊ ಬಿಕಾಸ್ ಸೈನ್ ಇಸ್ ರೆಡಿ, cosecant is reciprocal is 4 by 3. Okay, next the reciprocal of cos is secant. So secant A would be the reciprocal of cos, which is 4 divided by root 7. Okay, finally the reciprocal of tan is cot. So cot A is equal to root 7 by 3, and that will conclude the answer. Is it clear? ಅರ್ಥ ಆಗ್ತಿದೆಯಲ್ಲ? Okay, good. Okay students, we have come to the conclusion of this session. ಇವತ್ತಿಗೆ ಇಷ್ಟು ಸಾಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಫಾರ್ ಮೈ ನೆಕ್ಸ್ಟ್ ಸೆಷನ್, ಈಗ ನಿಮಗೆ ಎಕ್ಸಸೈಸಲ್ಲಿರುವಂತಹ ಫಸ್ಟ್ ಈ ಕಾನ್ಸೆಪ್ಟ್ ಮೇಲೆ 1 ಮಾರ್ಕ್ ಅಥವಾ 2 ಮಾರ್ಕ್ ಮಾತ್ರ ಬರ್ಬೋದು, ಅದಕ್ಕೆ ಮೇಲಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ರಿಮೆಂಬರ್, ಇನ್ ಫಸ್ಟ್ ಎಕ್ಸಸೈಸ್ ನಾಟ್ ಆಲ್ ದ ಕ್ವೆಶ್ಚನ್ ಕ್ಯಾನ್ ಬಿ ಆಸ್ಕ್ ಡೈರೆಕ್ಟ್ಲಿ. ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಹಾಗೆ ಎಲ್ಲ ಕ್ವೆಶ್ಚನ್ನು ಕೇಳೋ ಚಾನ್ಸಸ್ಸು ಇಲ್ಲ. ಸೊ ನೀವೀಗ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ಈಗ ನಿಮಗೆ ಎಕ್ಸಸೈಸ್ನ ನಾನು ನಿಮಗೆ ಸಾಲ್ವ್ ಮಾಡಬೇಕಾ ಅಥವಾ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಬೇಕಾ ಅಂತ. ಸೊ ನೀವು ಯಾವ ಥರ ಕೇಳ್ತಿರೋ ನನ್ನ ನೆಕ್ಸ್ಟ್ ವಿಡಿಯೋ ಆ ಥರ ಇರುತ್ತೆ. ಓಕೆ, ಇನ್ ಕೇಸ್ ನೀವು ಕೇಳಿಲ್ಲ ಅನ್ನೋದಾದರೆ ನಾನು ಇಲ್ಲಿಗೆ ಈ ಕಾನ್ಸೆಪ್ಟ್ ನಿಲ್ಲಿಸ್ಬಿಟ್ಟು ನಾನು ಈ ಚಾಪ್ಟರ್ನ ನೆಕ್ಸ್ಟ್ ಪಾರ್ಟ್ ತಗೊಳ್ತೀನಿ. I repeat, so it's up to you. If you want me to solve exercise questions, in the next video I'll solve the exercise questions. Otherwise, if you want the exams asked questions to be solved in the previous years or model question paper, I can solve it, provided you have to comment in the comment box which concept you want. Whether you want exercise questions or the worked examples from the previous question papers. Question answers ಬೇಕಾ, ವರ್ಕ್ ಅಥವಾ ಎಕ್ಸಸೈಸ್ ಆನ್ಸರ್ಸ್ ಬೇಕಾ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಓಕೆ, ರೈಟ್ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ಅಬೌಟ್ ದ ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಓಕೆ, ಈ ಕಾನ್ಸೆಪ್ಟ್ನ ನೆಕ್ಸ್ಟ್ ವಿಡಿಯೋ ಬರೋದಕ್ಕಿಂತ ಮುಂಚೆ ಡೀಟೇಲಾಗಿ ನೀಟಾಗಿ ನೋಡ್ಕೊಂಡು ಬನ್ನಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಎಲ್ಲ ಆಟೋಮ್ಯಾಟಿಕಲಿ ಅರ್ಥ ಆಗುತ್ತೆ. ಓಕೆ, ಕೆಲವು 3 ಮಾರ್ಕರ್ ಕ್ವೆಶ್ಚನ್ ಕೂಡ ಇವತ್ತು ಮಾಡಿದ ಕಾನ್ಸೆಪ್ಟ್ ಮೇಲೇ ಪ್ರೂವ್ ಮಾಡ್ಬೋದು. ಬಟ್ ಡೋಂಟ್ ವರಿ, ವಿ ವಿಲ್ ಕೀಪ್ ಇಟ್ ಅಟ್ ದ ಲಾಸ್ಟ್. I will definitely solve all the 3 marker question which has been asked from the previous year's question papers. Okay, so you need not worry. Only thing what is required is practice whatever is done in the video. ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಡೌಟ್ ಇದ್ದರೆ ನಿಮ್ಮ ಫ್ರೆಂಡ್ಸನ್ನು ಕೇಳಿ ಅಥವಾ ನಿಮ್ಮ ಟೀಚರ್ಸನ್ನು ಕೇಳಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಐ ಬಿಲೀವ್ ಯು ಹ್ಯಾವ್ ಎಂಜಾಯ್ಡ್ ದ ವಿಡಿಯೋ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ನಿಜವಾಗ್ಲೂ ವಿಡಿಯೋ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನಲ್ಲಿ ಒಂದು ಇದು ಕೊಡಿ ನಮಗೆ, ಒಂದು ಕ್ಲಿಕ್. Okay, so your like will give us support. Okay, and along with that kindly share the video with your friends. Okay, is it clear? ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೂ ಉಪಯೋಗ ಆಗಲಿ.
Okay, students. So thanks for watching. So we'll meet again in the next session. Until then, take care and bye.